ಸೊ ಇವತ್ತು 5ನೇ ದಿವಸದ ಒಂದು ಅಷ್ಟಾವಕ್ರ ಗೀತೆ. ಇವತ್ತು ಈ ಕ್ಷಣವೇ ನೀವು ಮುಕ್ತರು ಅಂತ ಏನ್ ಹೇಳ್ತಾ ಇದೆ ಇವತ್ತು ಅಂದ್ರೆ, ನಮ್ಮ ಮನಸ್ಸು ಒಂದು ರೀತಿ ಕ್ಯಾಮ್ರಾ ಇದ್ದಂಗೆ. ಇದನ್ನ ಹೇಳ್ತಾರೆ ಏನು, ನಮ್ಮ ಮನಸ್ಸು ಒಂದು ಕ್ಯಾಮ್ರಾ ಇದ್ದಂಗೆ. ಪ್ರತಿ ದಿವಸ ಏನೇನು ಈವೆಂಟ್ ನಡೆಯುತ್ತಲ್ಲ, ಬೆಳಗ್ಗೆ ಟಿಫನ್ ಮಾಡಿದ್ವಿ, ಮಧ್ಯಾಹ್ನ ಊಟ ಮಾಡಿದ್ವಿ, ಆ ಊಟದಲ್ಲಿ ಏನೇನು ಪಲ್ಯಗಳಿತ್ತು, ಏನೇನು ಸಾಂಬಾರ್ ಮಾಡಿದ್ರಿ, ಅದು ಮಾಡಿ ಎಲ್ಲವನ್ನ ಗುರುತಿಟ್ಕೊಂಡು ಅದು ಒಳಗೆ ಇಟ್ಕೊಳ್ಳುತ್ತೆ. ಏನೇನು ಪರಿಸ್ಥಿತಿಗಳು ನಡೀತು, ಏನೇನು ಡಿಸ್ಕಷನ್ ನಡೀತು, ಅದನ್ನ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಮನಸ್ಸು. ಮತ್ತೆ ನಿನ್ನೆ ಏನಾಯ್ತು ಅದು ಕೂಡ ರೆಕಾರ್ಡ್ ಆಗಿರುತ್ತೆ. ಒಂದು ವಾರದ ಹಿಂದೆ ಏನಾಯ್ತು ಅದು ರೆಕಾರ್ಡ್ ಆಗಿರುತ್ತೆ. ಒಂದು ತಿಂಗಳ ಹಿಂದೆ ಏನಾಯ್ತು ಅದು ಕೂಡ ಮನಸ್ಸು ಎಲ್ಲ ರೆಕಾರ್ಡ್. ಇದೆಲ್ಲವನ್ನು ಒಂದು ವರ್ಷದಿಂದ ಆಗಿರೋದು, 2 ವರ್ಷದಿಂದ ಆಗಿರೋದು, 5 ವರ್ಷದಿಂದ ಆಗಿರೋದು, 10 ವರ್ಷದಿಂದ ಆಗಿರೋದು ಏನು, ಇದೆಲ್ಲ ಒಂದು ಚಲನಚಿತ್ರದ ರೀತಿಯಲ್ಲಿ ಮನಸ್ಸಿನಲ್ಲಿ ಒಂದು ಇಂಪ್ರೆಷನ್ ಅಂದ್ರೆ ಏನು, ಮುದ್ರೆ ಆಗಿರುತ್ತೆ. ಇವನ್ನೆಲ್ಲ ಮನಸ್ಸು ಇದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಳ್ಳುತ್ತೆ ಮನಸ್ಸಿನಲ್ಲಿ. ಇದೊಂದು ಕನಸಿನ ರೀತಿ ನೋಡಿ. ನಿನ್ನೆ ಇವತ್ತು ಬರತ್ತ ವಾಪಸ್ಸು ಇಲ್ಲ, ಆದ್ರೆ ಕನಸಿನ ರೀತಿ ಆಗೋಗಿದೆ. ಮೊನ್ನೆ ಅದು ಕೂಡ ಆಗೋಗಿದೆ. ಎಲ್ಲ ಈವೆಂಟ್ಸು, ಜನಗಳು, ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯ ಭಾವನೆಗಳು ಇವೆಲ್ಲ ಬಂದು ಹೋಗ್ತಾ ಇದೆ. ಭಾವನೆಗಳು ನಮ್ಮನ್ನು ಹಿಡಿದಿಡ್ತಾ ಇಲ್ಲ. ಏನೇನು ಈವೆಂಟ್ಸ್ ನಡೀತಲ್ಲ, ಸಂಘಟನೆಗಳು ಅಥವಾ ಘಟನೆಗಳು, ಅದ್ಯಾವುದು ನಮ್ಮನ್ನು ಹಿಡಿತಾ ಇಲ್ಲ. ನಮ್ಮ ಮನಸ್ಸು ಅದನ್ನ ಹಿಡ್ಕೊಳ್ತಾ ಇದೆ. ನಮ್ಮ ಬಂಧನಕ್ಕೆ ಕಾರಣ ಏನೋ ನಾವು ನಮ್ಮ ಮನಸ್ಸು ಹಿಡ್ಕೊಳ್ತಾ ಇದೆ, ಅದು ನಮ್ಮನ್ನು ಹಿಡಿತಾ ಇಲ್ಲ. ಓಕೆ, ಸೊ ಇದಿಷ್ಟ, ಇದು ನನಗಿಷ್ಟ ಇಲ್ಲ ಏನೋ, ಇವರು ನನಗೆ ತುಂಬಾ ಬೇಕಾದವರು, ಬೇಡದೇ ಇರೋರು, ಇವೆಲ್ಲ. ಮತ್ತೆ ನೋಡಿ, ಈ ಘಟನೆಗಳೆಲ್ಲ ಮನಸ್ಸಿನ ಮುಂದೆ, ನಮ್ಮ ಕಣ್ಮುಂದೆ ಬಂದು ಎಲ್ಲ ಹಾಗೆ ಕಣ್ಮರೆ ಆಗೋಗ್ತಾ ಇದೆ. ಪ್ರತಿನಿತ್ಯ ಎಷ್ಟೋ ಸಂಘಟನೆಗಳು ನಡೆಯುತ್ತೆ, ಅವೆಲ್ಲ ಬಂದು ಕಣ್ಮರೆ ಆಗೋಗ್ತಾ ಇದೆ. ಸೊ ಇದು ಮನಸ್ಸು ಒಂದು ಕ್ಯಾಮ್ರಾ ತರ ಎಲ್ಲವನ್ನ ಹಿಡಿದಿಟ್ಕೊಳ್ಳುತ್ತೆ. ಒಂದೊಂದ್ಸರಿ ಡಬಲ್ ಎಕ್ಸ್ಪೋಜರ್ ಆಗ್ಬಿಡುತ್ತೆ. ಅದು ಹೇಗೆ ಅಂದ್ರೆ, ಇವಾಗ ನೋಡಿ, ಯಾವುದೋ ಒಂದನ್ನ ಇವಾಗ ಕ್ಯಾಮ್ರಲ್ಲಿ ಏನಾಗುತ್ತೆ ಅಂದ್ರೆ, ನೀವು ನೋಡಿ, ಒಂದು ಮೊದಲು ಫಿಲ್ಮ್ ಇತ್ತು, ಈ ಕೊಡಾಕ್ ಫಿಲ್ಮ್ ಎಲ್ಲ ಆಗ್ತಾ ಇದೀವಿ ಕ್ಯಾಮ್ರಾದಲ್ಲಿ. ಇವಾಗ ಮೊಬೈಲಲ್ಲೆಲ್ಲ ಕ್ಯಾಮ್ರಾ ಬಂದ್ಬಿಟ್ಟಿದೆ. ಸುಮ್ಮನೆ ಅದೆಷ್ಟು ಫೋಟೋಗಳು ಓಡ್ತಾ ಇರುತ್ತೆ. ಹಾಗೆ ಮೊದಲು ಫಿಲ್ಮಲ್ಲಿ ಒಂದೇ ಫಿಲ್ಮು ನಾವು ಮೂವ್ ಮಾಡಬೇಕು. ಫಿಲ್ಮ್ನ ಮೂವ್ ಮಾಡಿದ್ಮೇಲೆ ಹೊಸ ಫಿಲ್ಮ್ ಬಂದ್ಮೇಲೆ ಅದರಲ್ಲಿ ಹೊಸ ಫೋಟೋ ಆಗುತ್ತೆ. ಒಂದೊಂದ್ಸರಿ ನಾವು ಮೂವ್ ಮಾಡಲಿಲ್ಲ ಅಂದ್ರೆ ಅದ್ರ ಮೇಲೆ ಇನ್ನೊಂದು ಫೋಟೋ ಕ್ಲಿಕ್ ಮಾಡಿರ್ತೀವಿ ಅನ್ಕೊಳ್ಳಿ, ಡಬಲ್ ಇಂಪ್ರೆಷನ್ ಆಗಿರುತ್ತೆ. ಕರೆಕ್ಟಾ? ನೋಡಿ, ಒಂದೇ ಫೋಟೋದಲ್ಲಿ ಎರಡು ಡಬಲ್ ಇನ್ನೊಂದು ಫೋಟೋ ಬಂದಿರುತ್ತೆ. ಅದರಲ್ಲಿ 2 ಫೋಟೋ ಬೇರೆ ಬೇರೆ ತರ ಕಾಣಿಸ್ತಾ ಇರುತ್ತೆ. ಇದಕ್ಕೆ ಡಬಲ್ ಇಂಪ್ರೆಷನ್ ಅಂತ ಹೇಳ್ತಾರೆ, ಡಬಲ್ ಎಕ್ಸ್ಪೋಜರ್ ಅಂತಾರೆ. ಅದಕ್ಕೆ ಯಾವ ಫೋಟೋ ಅದು, ಈ ಎರಡರಲ್ಲಿ ಯಾವ ಫೋಟೋ ಅಂತ ಗುರುತಿಸಕ್ ಆಗೋದಿಲ್ಲ ನಮ್ಗೆ. ಆದ್ರೆ ನಮ್ಮ ಮನಸ್ಸಿದೆ ಅಲ್ಲ, ಡಬಲ್ ಎಕ್ಸ್ಪೋಜರ್ ಅಲ್ಲ, ಒಂದು ಫಿಲ್ಮ್ ಮೇಲೆ ಇನ್ನೊಂದು ಆ ತರ ಒಂದು 100-150 ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರುತ್ತೆ. ಒಂದೇ ಫಿಲ್ಮ್ ಮೇಲೆ 1, 2, 3 ಈ ತರ ಫೋಟೋಗಳು ತೆಗೆದ್ಬಿಟ್ಟಿರ್ತಾರೆ. ಅದು ಮನಸ್ಸಿನಲ್ಲಿ ಸೇರ್ಕೊಂಡು ನಮಗೆ ಗೊಂದಲ ಉಂಟಾಗಿಸ್ತಾ ಇದೆ. ಸೊ ಈಗಾಗ್ಲೇ ನಡೆದೋಗಿದೆಯಲ್ಲ ಜೀವನ, ಇದೆಲ್ಲ ಕನಸಿನ ತರ ಆಗೋಗಿದೆ. ಇಟ್ಸ್ ಆಲ್ ಹ್ಯಾಪನಿಂಗ್, ಇದೆಲ್ಲ ಆಗೋಗಿದೆ. ಇದೆಲ್ಲ ಈ ಕ್ಷಣದಲ್ಲಿ ಅದ್ಯಾವುದೂ ಇಲ್ಲ ನಮ್ಮಲ್ಲಿ. ಆದ್ರೆ ನಮ್ಮ ಮನಸ್ಸು ಎಲ್ಲಿದೆ? ಮನಸ್ಸು ನೆನ್ನೆಯಲ್ಲೇ ಇದೆ, ನಿನ್ನೆ ನಡೆದು ಹೋಗಿರುವ ಸಂಘಟನೆಯಲ್ಲಿದೆ. ಓಕೆ, ಈ ಕ್ಷಣದಲ್ಲಿ ಮನಸ್ಸು ಜಾಗೃತವಾಗಿಲ್ಲ. ಕರೆಕ್ಟಾ? ವರ್ತಮಾನ ಕ್ಷಣದಲ್ಲಿ ಮನಸ್ಸು ಜಾಗೃತವಾಗಿಲ್ಲ. ಆದ್ರಿಂದ ನಾವು ಈ ಕ್ಷಣದಲ್ಲಿ ಪರಿಸ್ಥಿತಿ ಹೇಗಿದೆಯೋ ಅದನ್ನ ಹಾಗೆ ಗ್ರಹಿಸೋಕ್ಕಾಗೋದಿಲ್ಲ. ಯಾಕೆ? ಮನಸ್ಸು ಈ ಕ್ಷಣದಲ್ಲಿ ಇಲ್ಲ. ಓಕೆ, ಸೊ ಇವತ್ತಿನ ಒಂದು ಸೂತ್ರ ಏನು ಅಂದ್ರೆ, ಯತ್ರ ವಿಶ್ವಮಿದಂ ಭಾತಿ ಕಲ್ಪಿತಂ ರಜ್ಜು ಸರ್ಪವತ್ ಆನಂದ ಪರಮಾನಂದ ಸಬೋಧಸ್ತು ಸುಖಂಚರ. ಈ ಪ್ರಪಂಚ ಹೇಗೆ ಕಾಣಿಸ್ತಾ ಇದೆ ಅಂದ್ರೆ ಏನು, ಇವಾಗ ರಾತ್ರಿ ಹೊತ್ತು ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದಂತೆ. ರಾತ್ರಿ ಅದ ಹಳ್ಳಿ ದಾರಿ ನಡ್ಕೊಂಡು ಹೋಗ್ತಾ ಇದ್ರೆ, ಅಮಾವಾಸ್ಯೆ ರಾತ್ರಿ. ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ? ರಿಯಲ್ ವಿತ್ ಮೀ? ಅಮಾವಾಸ್ಯೆ ರಾತ್ರಿ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಕಾಡಿನ ತರ. ಆದ್ರೆ ಅವನ ಹತ್ರ ಇರೋ ಬ್ಯಾಟ್ರಿಯಲ್ಲಿ ಸೆಲ್ ವೀಕ್ ಆಗೋಗ್ಬಿಟ್ಟಿದೆ. ಸ್ವಲ್ಪ ದೂರ ಮಾತ್ರ ಬೆಳಕು ಕಾಣಿಸ್ತಾ ಇದೆ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ರೆ ದಾರಿಯಲ್ಲಿ ಒಂದು ದೊಡ್ಡ ಸರ್ಪ ಮಲಗಿದೆ ಅಂತ ಕಾಣಿಸುತ್ತೆ. ಒಂದು 7-8 ಅಡಿದು ಸರ್ಪ ದಾರಿಗೆ ಅಡ್ಡವಾಗಿ ಮಲ್ಕೊಂಡಿದೆ. ಅವನಿಗೆ ಹೆದರಿಕೆ ಆಗ್ಬಿಡ್ತು, ಅಲ್ಲೇ ನಿಂತ್ಕೊಂಡ್ಬಿಟ್ಟ.
ಸ್ವಲ್ಪ ಹೊತ್ತು ಹಾವು ಮುಂದೆ ಹೋಗ್ಲಿ ಅಂತ ಕಾಯ್ಕೊಂಡಿದ್ದಾನೆ. ಎಷ್ಟೊತ್ತಾದ್ರೂ ಮುಂದೆ ಹೋಗ್ಲಿಲ್ಲ. ಸ್ವಲ್ಪ ಗಾಳಿ ಬಂದಾಗ ಏನೋ ಹಾವು ಅಲಗಾಡ್ದಂಗೆ ಆಗ್ತಾ ಇದೆ. ಹ ಇವನಿಗೆ ಮೈಯೆಲ್ಲ ಬೆವ್ತೋಗ್ಬಿಡ್ತಾ ಇದೆ. ಇವನಿಗೆ ಹೃದಯ ಜೋರಾಗಿ ಬಡ್ಕೊಳಕ್ ಶುರುವಾಗ್ಬಿಡ್ತು. ಊರಲ್ಲಿರೋ ದೇವ್ರನ್ನೆಲ್ಲ ಕರೆದ, ಮನೆ ದೇವ್ರನ್ನೆಲ್ಲ ಕರೆದ, ಆಂಜನೇಯನ್ ಕರೆದ, ಜೈ ಗುರುದೇವ್ ಅಂತ ಹೇಳ್ಕೊಳಕ್ ಶುರು ಮಾಡ್ದ. ಎಲ್ಲ ಮಾಡ್ದ. ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಬ್ರು ಯಾರೋ ಒಂದು ಪವರ್ಫುಲ್ ಬ್ಯಾಟ್ರಿ ತಗೊಂಡ್ ಬಂದ್ರು. ಪವರ್ಫುಲ್ ಬ್ಯಾಟ್ರಿ ತಗೊಂಡ್ ಬಂದು ನೋಡಿದ್ರೆ ಅದು ದೂರದಿಂದ ನೋಡಿದ್ರೆ ಹಾವು ತರ ಕಾಣಿಸ್ತಾ ಇದೆ. ಅವ್ರೇನ್ ಮಾಡಿದ್ರು, ಇನ್ ಸ್ವಲ್ಪ ಧೈರ್ಯ ಮಾಡಿ ಹತ್ರ ಹೋಗಿ ನೋಡಿದ್ರೆ ಅದ್ಯಾವ್ದೋ ಹಗ್ಗ ರೋಡ್ಗೆ ಹಾಕಿರೋದು. ಅವಾಗ ಒಂದು ಹಗ್ಗ ಅಷ್ಟೇ. ಇವರು ಈ ಮನುಷ್ಯ ಇವ್ರ ಬ್ಯಾಟ್ರಿ ವೀಕ್ ಆಗಿರೋದ್ರಿಂದ 3-4 ಗಂಟೆಯಿಂದ ಅಲ್ಲೇ ನಿಂತ್ಕೊಂಡಿದ್ದಾನೆ ಮರದ ಕೆಳಗೆ. ಹಾವು ಹೋಗ್ಬಿಡ್ಲಿ ಆಮೇಲೆ ನಾನು ಹೋಗ್ತೀನಿ ಅಂತ ಭಯ ಬಿದ್ದು. ಬಟ್ ಆ ಬೆಳಕನ್ನ ಪವರ್ಫುಲ್ ಟಾರ್ಚ್ ಹಾಕಿದಾಗ ಅವಾಗೇನಾಯ್ತು, ಅವಾಗ ಭಯ ಎಲ್ಲ ಹೊರ್ಟೋಯ್ತು, ದುಃಖ ಹೊರ್ಟೋಯ್ತು. ಏನು ರಾತ್ರಿ ಎಲ್ಲ ನಡೀತಾ ಇದ್ದಿದ್ದು ಇದನ್ನೆಲ್ಲ ಒಂದ್ಸರಿ ಜ್ಞಾಪಕಕ್ಕೆ ತಂದ್ಕೊಂಡ. ದೊಡ್ಡ ಏನಪ್ಪಾ ನಾನು ಹಾವು ಅಂತ ಅನ್ಕೊಂಡೆ, ಇಲ್ಲಿ ನೋಡಿದ್ರೆ ಹಗ್ಗ ಇದು. ಸೊ ನನ್ನ ಪ್ರಾಣಕ್ಕೆ ಬಂದ ಅಪಾಯ ಎಲ್ಲ ಹೋಯ್ತು. ಅವಾಗ ಸ್ವಲ್ಪ ಬೆಳಕಾಯ್ತು. ಕಣ್ ತೆರೆದು ನೋಡ್ತಾನೆ, ಸುತ್ತಲೂ ವಿಧವಾದ ಬಗೆಯಾದ ಕಲರ್ ಹೂವುಗಳೆಲ್ಲ ಇದೆ. ಪ್ರತಿ ಗಿಡದಲ್ಲೂ ಹಣ್ಣುಗಳಿಂದ ಉತ್ಸವದಿಂದ ತುಂಬಿದೆ. ಹಕ್ಕಿಗಳೆಲ್ಲ ಆಡ್ತಾ ಇದೆ. ಅವಾಗ ಸುತ್ತಲೂ ಒಂದು ಸೀನರಿ, ಕಾಡೆಲ್ಲ ಒಂಥರ ಸುಂದರವಾಗಿ ಕಾಣಕ್ಕೆ ಶುರುವಾಯ್ತು. ಆದ್ರೆ ನಿನ್ನೆ ರಾತ್ರಿ ಈ ಸುಂದರತೆ ಕಾಣಿಸ್ತಾ ಅವನಿಗೆ ಯಾವ್ದು ಅಡ್ಡ ಬಂದು ನಿಂತ್ಕೊಂಡಿತ್ತು? ಆ ಭಯ. ಆ ಭಯ ಏನು ಕಲ್ಪಿತವಾದ ಭಯ. ಸರಿಯಾಗಿ ನೋಡಿಲ್ಲ. ಆ ಹಗ್ಗನ ಹಾವು ಅಂತ ಅನ್ಕೊಂಡಿದ್ದಾನೆ. ಯಾವಾಗ ಅದು ಹಾವಲ್ಲ ಹಗ್ಗ ಅಂತ ಗೊತ್ತಾದ ತಕ್ಷಣ ಒಳಗಡೆಯಿಂದ ಆನಂದ ಬರಕ್ಕೆ ಶುರುವಾಗೋಯ್ತು. ಇವಾಗ ನಗ್ಬೇಕಾ ಅಳಬೇಕಾ ಅವನ್ಗೆ ಗೊತ್ತಾಗ್ಲಿಲ್ಲ. ಅರ್ಥ ಆಗ್ತಾ ಇದಾರ? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಏನು, ಯತ್ರ ವಿಶ್ವಮಿದಂ ಭಾತಿ ಕಲ್ಪಿತಂ ರಜ್ಜು ಸರ್ಪದ. ಈ ಪ್ರಪಂಚ ನಮಗೆ ಹಾವು ತರ ಕಾಣಿಸ್ತಾ ಇದೆ. ಸ್ವಲ್ಪ ಕಣ್ಬಿಟ್ಟು ನೋಡಿದ್ರೆ ಅದು ಹಗ್ಗ. ಅದು ಯಾವಾಗ ಅದು ಗೊತ್ತಾದಾಗ ಎಷ್ಟೋ ಪರಿಸ್ಥಿತಿಗಳು ತುಂಬಾ ಭಯ ಉಂಟು ಮಾಡ್ತಾ ಇರುತ್ತೆ. ಅಯ್ಯೋ ಏನಾಗ್ಬಿಡುತ್ತಪ್ಪ ಅಂತ. ಸ್ವಲ್ಪ ಹತ್ರಕ್ಕೆ ಹೋಗಿ ನೋಡಿದಾಗ ಅವಾಗ ಏನಾಗುತ್ತಂದ್ರೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದಾಗ ಅವಾಗ ಏನಾಗುತ್ತಂದ್ರೆ ನಮ್ಮಲ್ಲಿ ಆ ಭಯವನ್ನ ದೂರ ಮಾಡುತ್ತೆ. ಎಲ್ಲಿ ಭಯ ಪಟ್ಕೊಂಡವೋ ಅಲ್ಲೇ ಆನಂದ ಉಂಟಾಗ್ತಾ ಇದೆ. ಆನಂದ ಪರಮಾನಂದ ಸಬೋಧಸ್ತು ಸುಖಂಚರ. ಅವಾಗ ನೋಡಿ, ರಾತ್ರಿ ಎಲ್ಲ ಹರಿದು ಹೋಯ್ತು, ಬೆಳಕು ಬಂತು. ಏನು ಇದೇ ತರ ನಮ್ಮ ಜೀವನದಲ್ಲಿ ಎಷ್ಟೋ ಘಟನೆಗಳು ಬಂದಿದೆ ಹೋಗಿದೆ. ಯಾವ್ದಾದ್ರು ನಮ್ಮನ್ನು ಮುಟ್ಟಿದ್ಯಾ? ನಮ್ಮನ್ನ ಟಚ್ ಮಾಡಿದ್ಯಾ? ನಮ್ಮನ್ನ ಅಂದ್ರೆ ಶರೀರನಲ್ಲ, ಮನಸ್ಸನ್ನಲ್ಲ, ಒಳಗಡೆ ಇರುವ ಚೈತನ್ಯವನ್ನ ಯಾವ್ದಾದ್ರು ಟಚ್ ಮಾಡಿದ್ಯಾ? ಇಲ್ಲಿ ಗುರುಗಳು ನಾನು ಅಂದ್ರೆ ಯಾವುದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ನೀನು ಆಕಾಶ ರೂಪಿಯಾದ ಶುದ್ಧ ಚೈತನ್ಯ, ಸರ್ವವ್ಯಾಪಿಯಾದ ಚೈತನ್ಯ. ನಾವು ಶರೀರದ ಜೊತೆ ಗುರುತಿಸ್ಕೊಂಡಾಗ, ಮನಸ್ಸು ಜೊತೆ ಗುರುತಿಸ್ಕೊಂಡಾಗ ಈ ಭಯ ಆಂದೋಲನಗಳು ಈ ಮನಸ್ಸಿಗಾಗ್ತಾ ಇದೆ. ಆತ್ಮನಿಗೆ ಇವೆಲ್ಲ ಟಚ್ ಆಗೋದಿಲ್ಲ. ಆತ್ಮನ ಸ್ವಭಾವ ಏನು? ಆನಂದನೇ ಆತ್ಮನ ಸ್ವಭಾವ. ಅದಕ್ಕೆ ನೋಡಿ, ಆಳವಾದ ಧ್ಯಾನದಲ್ಲಿ ನಾವು ಆತ್ಮನ ಒಂದು ಅದು ಅವನ ಜೊತೆ ಆತ್ಮನ ಜೊತೆ ಒಂದಾಗ್ತೀವಿ. ಅವಾಗ ಆನಂದವನ್ನು ಅನುಭವಿಸೋಕೆ ಶುರು ಮಾಡ್ತೀವಿ. ಓಕೆ, ನಾವೇನ್ ಮಾಡ್ತಾ ಇದೀವಿ? ಆ ಆನಂದವನ್ನ ನಮ್ಮೊಳಗೆ ಮುಚ್ಚಿಟ್ಕೊಂಡು ಕೂತಿದೀವಿ ನಾವು. ಅರ್ಥ ಆಗ್ತಾ ಇದೆಯಾ? ಈ ಆನಂದವನ್ನ ನಮ್ಮೊಳಗೆ ಮುಚ್ಚಿಟ್ಕೊಂಡು ಕೂತಿದೀವಿ. ನಾವು ನಮ್ಮನ್ನ ಶರೀರದಿಂದ ಗುರುತಿಸ್ಕೊಂಡಿದೀವಿ, ಈ ಮನಸ್ಸಿನಿಂದ ಗುರುತಿಸ್ಕೊಂಡಿದೀವಿ. ಅರ್ಥ ಆಗ್ತದೆ? ಎಷ್ಟೋ ಸರಿ ಜೀವನದಲ್ಲಿ ಕೂಡ ಅವ್ರ ಹಾಗೆ, ಇವ್ರಿಗೆ, ಅವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಏನು ಮತ್ತೆ ಕೋಪ, ಇವೆಲ್ಲ ಈ ರೀತಿಯಾದ ಬಿರುಗಾಳಿಗಳು ಬಂದಿದೆ ಹೋಗಿದೆ ನಮ್ಮ ಜೀವನದಲ್ಲಿ. ಎಲ್ಲರನ್ನ ಅವ್ರ ಹಾಗೆ ಇವ್ರ ಹಾಗೆ ಜಡ್ಜ್ಮೆಂಟ್ ಮಾಡಿದ್ದೀವಿ. ಅದೆಲ್ಲ ಬಂದು ಹೋಗಿದೆ. ಎಷ್ಟೋ ಸರಿ ಆಕ್ರೋಶ ಬಂದಿದೆ, ಕ್ರೋಧ ಬಂದಿದೆ, ದುಃಖದ ಬಿರುಗಾಳಿ ಬಂದಿದೆ. ಇವೆಲ್ಲ ಬಂದು ಹೋಗಿದೆ ನಮ್ಮ ಜೀವನದಲ್ಲಿ. ಎಷ್ಟೋ ಸರಿ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಗಲಾಟೆ ಮಾಡಿದ್ವಿ. ವಯಸ್ಸಲ್ಲಿದ್ದಾಗ ಫ್ರೆಂಡ್ಸ್ ಜೊತೆ ಗಲಾಟೆ ಮಾಡಿದ್ದೀವಿ. ಒಂದೊಂದ್ಸರಿ ವ್ಯಾಪಾರದಲ್ಲಿ ನಷ್ಟ ಆಗಿದೆ. ಓಕೆ, ಇವೆಲ್ಲ ಬಂದು ಹೋಗ್ತಾ ಇದೆ. ಈವೆಂಟ್ಸ್ ಯಾವುದು ನಿಂತಿಲ್ಲ, ಎಲ್ಲ ಬಂದು ಹೋಗ್ತಾ ಇದೆ. ಸೊ ಅದಕ್ಕೆ ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ, ಇವೆಲ್ಲ ಬಂದು ಹೋಗ್ತಾ ಇದೆ, ಸಾಕ್ಷಿ ಭಾವದಿಂದ ಗಮನಿಸು, ನೀನು ಆನಂದ ಸ್ವರೂಪ. ಸೊ ಹಾಗಂತ ಈ ಜ್ಞಾನ, ನಾನು ಆನಂದ ಸ್ವರೂಪ, ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಗುರುಗಳು. ಯಾರೋ ಒಬ್ರು ಮನೆಯಲ್ಲಿ ಒಂದು ಡೆತ್ ಆಗ್ಬಿಡ್ತಂತೆ, ಮರಣ. ಕೇಳಿಸ್ಕೊಳ್ತಾ ಇದ್ದೀರಾ? ಸೊ ಡೆತ್ ಆಗ್ಬಿಟ್ರೆ ಅವನ್ ತಮ್ಮ ಏನೋ ಡ್ಯಾನ್ಸ್ ಮಾಡಕ್ ಶುರು ಮಾಡದಂತೆ. ಅವನ್ ಸತ್ಸಂಗಕ್ಕೆ ಹೋಗಿ ಈ ಜ್ಞಾನ ಎಲ್ಲ ಕೇಳ್ಕೊಂಡಿದ್ದ ಅಷ್ಟಾವಕ್ರದ್ದು.
ಏನೋ ನಾನು ಆನಂದ ಸ್ವರೂಪ ಅಂತ ಅವನು ಡ್ಯಾನ್ಸ್ ಮಾಡಕ್ ಶುರು ಮಾಡದಂತೆ. ಈ ತರ ಮೂರ್ಖತನ ಮಾಡಬೇಡಿ. ಜ್ಞಾನವನ್ನ ಹೆಂಗಂದ್ರೆ ಹಂಗೆ ಉಪಯೋಗಿಸ್ಕೊಬೇಡಿ. ನೀವು ಆನಂದ ಸ್ವರೂಪ ಏನೋ ಕರೆಕ್ಟು, ಆದ್ರೆ ಪ್ರಪಂಚದಲ್ಲಿ ಅದನ್ನ ಎಲ್ರಿಗೂ ಹೇಳ್ಬೇಕಾಗಿಲ್ಲ. ಅದನ್ನ ತಿಳ್ಕೊಂಡ್ರೆ ಸಾಕು. ನಿಮ್ಮೊಳಗೆ ದುಃಖವಾಗದಿರ ಇದ್ರೆ ಸಾಕು ಅಂತ ಹೇಳ್ತಾ ಇದ್ರು ಗುರುಗಳು. ದುಃಖದ ಜೊತೆ ಗುರುತಿಸ್ಕೊಂಬೇಡಿ. ಅರ್ಥ ಆಗ್ತಾ ಇದೆಯಲ್ಲ? ಹ ಎಷ್ಟೋ ಸರಿ ತುಂಬಾ ಸುಖದಲ್ಲಿ ಇರ್ತಾರೆ ನೋಡಿ, ಅವ್ರು ಇನ್ನೊಬ್ರಿಗೆ ಉಪದ್ರವ ಕೊಡಕ್ ಶುರು ಮಾಡ್ತಾರೆ. ವಿವೇಕ ಇರೋದಿಲ್ಲ. ಏನೋ ಇನ್ನೊಬ್ಬರಿಗೆ ಸಮಸ್ಯೆ ಉಂಟು ಮಾಡಕ್ ಶುರು ಮಾಡ್ತಾರೆ. ಎಲ್ಲಿ ಎಷ್ಟು ಮಾತ್ರ ನಮ್ಮ ಆನಂದವನ್ನ ನಾವು ವ್ಯಕ್ತ ಮಾಡಬೇಕು ಅಷ್ಟು ಮಾಡೋದಿಲ್ಲ. ಅದಕ್ಕೆ ಅದಕ್ಕೆ ವಿವೇಕ ಬೇಕು. ಎಲ್ಲಿ ನಾನು ಇದನ್ನ ಎಷ್ಟು ಮಾತ್ರ ವ್ಯಕ್ತ ಮಾಡಬೇಕು ಅಂತ. ನಾನು ಆತ್ಮ ಪರಮಾತ್ಮ ಅಂತ ಎಲ್ಲರ ಮುಂದೆ ಹೋಗಿ ನಿಂತ್ಕೊಂಡು ಹೇಳೋದಲ್ಲ ಇದು. ಬೋರ್ಡ್ ಹಾಕೊಂಡು ಓಡಾಡೋದ, ಯಾರ ಮನೆಗೂ ಹೋಗಿ ಯಾರು ಬಂದಿದ್ದೀರ ಅಂತ, ನಾನು ಪರಮಾತ್ಮ ಸ್ವರೂಪ ಜಗದೀಶ್ ಶಾಸ್ತ್ರಿ ಬಂದಿದ್ದೀನಿ ಆತರ ಹೇಳ್ಕೊಳ್ಳೋದಲ್ಲ ಇದು. ಅವಾಗ ಇದು ಯಾವ್ದೋ ಭೂತ ಬಂದಿದೆ ಹೋಗೋ ಅಂತಾರೆ. ಇದನ್ನ ಬಾಯಿ ಬಿಟ್ಟು ಹೇಳ್ಕೊಳ್ಳೋದಲ್ಲ. ಇದು ನಮ್ಮ ಒಳಗೆ ಆಳವಾದ ಒಂದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ನಾನು ಯಾರು ಅನ್ನೋದನ್ನ ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಅರ್ಥ ಆಗ್ತಾ ಇದಲ್ಲ? ಸೊ ಇದು ಗುರುಗಳು ಹೇಳ್ತಾ ಇದ್ದಾರೆ ಏನು ಈ ಸೂತ್ರದಲ್ಲಿ, ಯತ್ರ ವಿಶ್ವಮಿದಂಬಾದಿ ಕಲ್ಪಿತಂ ರಜ್ಜು ಸರ್ಪವತು ಆನಂದ ಪರಮಾನಂದ ಸಬೋಧಸ್ತು ಸುಖಂಚರ. ಓಕೆ, ಸೊ ಅದಕ್ಕೆ ಆನಂದದಿಂದ ನಡೆಯಿರಿ, ಆನಂದವಾಗಿ ಉಸಿರಾಡಿ, ಆನಂದದಿಂದ ಕುಳಿತುಕೊಳ್ಳಿ. ದುಃಖ ಉಂಟಾದಾಗ ದೇಹದಲ್ಲಿ ಒಂದು ಬಿಗಿ ಉಂಟಾಗತ್ತೆ. ಆ ಸಂವೇದನೆಯನ್ನ ಗಮನಿಸಿ. ಏನು ಸಂವೇದನೆ ಉಂಟಾಗತ್ತೆ ಅದನ್ನು ಗಮನಿಸಿ, ಅದನ್ನು ಸಾಕ್ಷಿ ಭಾವದಿಂದ ಗಮನಿಸಿ. ಅದಕ್ಕೆ ಗುರುಗಳು ಒಂದು ಸಣ್ಣ ಒಂದು ನಿಜವಾಗಿ ಅವರ ಅಜ್ಜಿಯವರ ಬಗ್ಗೆ ಹೇಳ್ತಾರೆ. ಆಕೆ ಒಂದೊಂದ್ಸರಿ ಸ್ವಲ್ಪ ದೊಡ್ಡ ಶರೀರ, ಆಕೆ ಬಂದು ಮುಗ್ಗರಿಸ್ಬಿಟ್ಟು ಬಿದ್ಬಿಡೋರು. ಬಿದ್ದಾಗ ನೋವಾಗತ್ತಲ್ಲ ಶರೀರಕ್ಕೆ. ಆದ್ರೆ ಆಕೆ ನಗ್ತಾ ಎದ್ದು ಕೂತ್ಕೊಂಡ್ಬಿಟ್ಟು ನಗಕ್ ಶುರು ಮಾಡಿದ್ರು. ಗುರುಗಳು ಹೇಳ್ತಾರೆ ಏನು ಅಂದ್ರೆ, ಒಂದು ಸಣ್ಣ ಮಗು ಕೆಳಗೆ ಬಿದ್ರೆ ಎಷ್ಟು ನೋವಾಗತ್ತೆ, ಅದಕ್ಕೆ ಎಷ್ಟು ಅಳು ಬರತ್ತೆ. ಆದ್ರೆ ಅಮ್ಮ ಅಜ್ಜಿ ಬಿದ್ದಾಗ ನಗ್ತಾ ಇದ್ರು, ನಾವು ಅವ್ರ ಜೊತೆ ಸೇರಿ ನಗ್ತಾ ಇದ್ವಿ. ಅವ್ರ ಜೊತೆ ಏನು ಸಂತೋಷವಾಗಿರೋದನ್ನ ಅಭ್ಯಾಸ ಮಾಡ್ಕೊಂಡಿದ್ವಿ. ನೋವು ಆಗ್ತಾ ಇದ್ರೆ ಆ ನೋವನ್ನು ಸಂವೇದನೆಯನ್ನ ಗಮನಿಸ್ತಾ ಇದ್ರೆ ಅದು ಸಂತೋಷವಾಗಿ ಬದಲಾಗತ್ತೆ. ಆ ಸಂವೇದನೆ ಗಮನಿಸ್ತಾ ನೋವು ಇದು ನೋಡಿ, ಇದೊಂದು ಮೆಡಿಟೇಷನ್ ತರನೇ. ಮುಂದಿನ ಒಂದು ಸೂತ್ರ ನೋಡೋಣ. ಮುಕ್ತಾಭಿಮಾನಿ ಮುಕ್ತೋಹಿ ಬದ್ಧೋಭಿಮಾನ್ಯಪಿ ಕಿಂವದಂತೀಹ ಸತ್ಯೇಯಂ ಯಾಮತಿ ಸ ಗತಿರ್ಭವತಿ. ಮುಕ್ತಾಭಿಮಾನಿ ಮುಕ್ತೋಹಿ ಬದ್ಧೋಭಿಮಾನ್ಯಪಿ ಕಿಂವದಂತೀಹ ಸತ್ಯೇಯಂ ಯಾಮತಿ ಸ ಗತಿರ್ಭವತಿ. ನಿನಗೆ ಮುಕ್ತಿಯ ಬಗ್ಗೆ ಅಭಿಮಾನವನ್ನು ಹೊಂದಿದ್ರೆ ನಮಗೆ ಅವಾಗ ಮುಕ್ತರಾಗ್ತೀವಿ. ಬಂಧನದ ಬಗ್ಗೆ ಅಭಿಮಾನ ಇದ್ರೆ ಬಂಧಿಸಲ್ಪಡ್ತೀವಿ ಅಷ್ಟೆ. ನಮ್ಮ ಮನಸ್ಸಿನಲ್ಲಿ ಏನ್ ಅನ್ಕೊಳ್ತೀವೋ ನಾವು ಆ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಆಗತ್ತೆ. ಅರ್ಥ ಆಗ್ತಾ ಇದೆಯಾ? ನಮ್ಮ ಮನಸ್ಸಿನಲ್ಲಿ ಇದಾಗತ್ತೆ ಅನ್ಕೊಂಡ್ರೆ ಆ ಡೈರೆಕ್ಷನ್ ಅಲ್ಲಿ ಅದಕ್ಕೆ ನಮ್ಮ ಶರೀರ ಆ ಕಡೆಗೆ ಮೂವ್ ಆಗಕ್ಕೆ ಶುರು ಆಗುತ್ತೆ. ನಮ್ಮ ಶಕ್ತಿಯೆಲ್ಲ ಆ ದಿಕ್ಕಿನಲ್ಲಿ ಹೋಗಕ್ ಶುರು ಆಗತ್ತೆ. ಇದಾಗೋದಿಲ್ಲ ಅಂದ್ರೆ ಅಲ್ಲಿ ನಿಲ್ಲಿಸ್ಬಿಡುತ್ತೆ. ಎಷ್ಟೋ ಸರಿ ನಮ್ಗೆ ಆಗಿದೆ. ಇಲ್ಲಿ ಏನ್ ಹೇಳ್ತಾರೆ ಗುರುಗಳು, ದೇಹ ಕೊಳಕಾಗ್ಬಿಟ್ರೆ ಅದನ್ನ ಸಾಬೂನಿಂದ ನೀರಿನಿಂದ ತೊಳಿಬಹುದು. ಅದೇ ಒಂದೊಂದ್ಸರಿ ಪ್ರಾಣಶಕ್ತಿ ಕೂಡ ಕೊಳಕಾಗತ್ತೆ. ಈ 5 ಇಂದ್ರಿಯಗಳಿದೆ ಅಲ್ಲ, ಯಾವುದು ಶಬ್ದ ಸ್ಪರ್ಶ ರೂಪ ರಸಗಂಧ, ಯಾವ್ದೋ ನೋಡ್ತಾ ಇದೀವಿ, ಸಿನಿಮಾ ನೋಡ್ತಾ ಇದೀವಿ, ನೋಡಿದ ಸಿನಿಮಾನೇ ನೋಡ್ತಾ ಇದೀವಿ. 2-3 ಸಿನಿಮಾ ನೋಡಿದಾಗ ಇರೋ ಪ್ರಾಣಶಕ್ತಿ ಎಲ್ಲ ಸುಟ್ಟೋಗ್ಬಿಡುತ್ತೆ. ಅಥವಾ ತಿಂದಿದ್ದು ಒಂದು ಲಿಮಿಟ್ ಇಲ್ಲ ಇಂತ ಅದು ಪ್ರಾಣಶಕ್ತಿ ಎಲ್ಲ ಅದರೊಳಗೆ ಖರ್ಚಾಗ್ಬಿಡುತ್ತೆ. ಮತ್ತೆ ಯಾವಾಗಲೂ ಮ್ಯೂಸಿಕ್ ಏನೋ ಒಂದು ಕೇಳ್ತಾ ಇರೋದು ಎಲ್ಲ, ಅವಾಗ ಏನಾಗುತ್ತೆ, ಪೂರ್ತಿ ಶಕ್ತಿ ಕಳ್ಕೊಂಡ್ಬಿಡ್ತೀವಿ ನಾವು. ಈ ಇಂದ್ರಿಯಗಳೆಲ್ಲ ಭಾಗವಹಿಸಿದಾಗ ಏನಾಗುತ್ತೆ ಅಂದ್ರೆ, ಇಂದ್ರಿಯ ವಸ್ತುಗಳಲ್ಲಿ ನಮ್ಮ ಪ್ರಾಣಶಕ್ತಿ ಬರ್ನ್ ಆಗಕ್ಕೆ ಶುರುವಾಗ್ಬಿಡುತ್ತೆ. ಮತ್ತೆ ತಿರ್ಗಾ ಹೇಗೆ ಅದನ್ನ ಗಳಿಸ್ಕೊಳ್ಳೋದು ಪ್ರಾಣಶಕ್ತಿಯನ್ನ? ಪ್ರಾಣಾಯಾಮ ಮಾಡೋದ್ರ ಮೂಲಕ, ಸುದರ್ಶನ ಕ್ರಿಯೆ ಮಾಡೋದ್ರ ಮೂಲಕ. ಅವಾಗ ನೋಡಿ, ಸುದರ್ಶನ ಕ್ರಿಯೆ ಮಾಡಿದ್ಮೇಲೆ ಏನೋ ಒಂದು ಶಕ್ತಿ ನಾವು ಸಂಪಾದನೆ ಮಾಡೋದಂಗೆ ಅನ್ಸುತ್ತೆ. ಒಂದು ಪವಿತ್ರವಾದ ಭಾವನೆ ಅಲ್ವಾ? ಎಷ್ಟು ಜನಕ್ಕೆ ಅನ್ಸುತ್ತೆ ನೋಡಿ. ಮತ್ತೆ ಸತ್ಸಂಗದಲ್ಲಿ ಇದ್ದಾಗ ಮನಸ್ಸು ಶುದ್ಧವಾಗತ್ತೆ, ಜ್ಞಾನದಿಂದ ಬುದ್ಧಿ ಶುದ್ಧವಾಗತ್ತೆ ಹೇಳ್ತಾ ಇದ್ದಾರೆ. ಒಂದ್ಸರಿ ಎಚ್ಚೆತ್ಕೊಂಡು ನೋಡಿ,
ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ಕೊಂಡು ಇದೇನು ಶಾಶ್ವತವಲ್ಲ ಈ ಮುಖ, ಇದು ಭಸ್ಮ ಆಗೋಗ್ಬಿಡುತ್ತೆ. ಇದೆಲ್ಲ ಒಂದು ಪರಮಾಣುಗಳ ಸಂಗ್ರಹ ಅಷ್ಟೇ, ಇದೆಲ್ಲ ಮುಖ ಎಲ್ಲ. ಹಂಗಂತೇಳಿ ಹೆಂಗಿದ್ರು ಈ ಶರೀರ ಎಲ್ಲ ಪರಮಾಣುಗಳ ಸಂಗ್ರಹ, ಪ್ರಾಣಾಯಾಮ ಯಾಕೆ ಮಾಡಬೇಕು ಅಂದ್ರೆ ಇರೋಷ್ಟು ದಿವಸ ಮೇಂಟೈನ್ ಮಾಡಬೇಕು. ಈ ಶರೀರ ನಮಗೊಂದು ಗಿಫ್ಟ್ ತರ, ಇದನ್ನ ಚೆನ್ನಾಗಿ ನೋಡ್ಕೊಬೇಕು ಅಂದ್ರೆ ಮಾಡ್ಬೇಕು ಅದನ್ನ. ಈ ಶರೀರ ಶಾಶ್ವತವಲ್ಲ, ಇದನ್ನ ಗಮನ, ರೆಸ್ಪೆಕ್ಟ್ ದ ಬಾಡಿ. ಶರೀರವನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಈ ಶರೀರವನ್ನ ರೆಸ್ಪೆಕ್ಟ್ ಮಾಡಬೇಕು, ಮನಸ್ಸನ್ನ ರೆಸ್ಪೆಕ್ಟ್ ಮಾಡ್ಬೇಕು ನಾವು. ಏನೋ ಇಲ್ಲಾಂದ್ರೆ ಕೊಳಕಾದ ಬಟ್ಟೆ ಹಾಕೊಂಡು ಉದ್ದುದ ಕೂದಲು ಬಿಟ್ಕೊಂಡು ಸ್ನಾನ ಮಾಡಿದ್ರೆ ಹೋದ್ರೆ ನಮ್ಗೇನು ಅನ್ಸಲ್ಲ, ನಮ್ಮ ಅಕ್ಕಪಕ್ಕ ಇರೋರ್ನ ಗೋಳೈಕೊಳ್ತೀವಿ. ಗೊತ್ತಾಗ್ತಾ ಇದಲ್ಲ, ಯಾಕಪ್ಪ ಬಂದ ಅನ್ಸ್ಬಿಡುತ್ತೆ. ಸೊ ಅದಕ್ಕೆ ಈ ಶರೀರವನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಯಾಕೆ? ಅನಂತವಾದ ಶಕ್ತಿ ನಿಯಮಿತವಾದ ಒಂದು ಶರೀರದೊಳಗೆ ಕೂತಿದೆ. ಈ ಶರೀರ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಶರೀರ ಮಾಧ್ಯಮ ಕಲಧರ್ಮ ಸಾಧನ. ಶರೀರದ ಮುಖಾಂತರ ನಾವ್ ಏನ್ ಸಾಧನೆ ಮಾಡಬೇಕಾಗಿದ್ರು, ಅದಕ್ಕೋಸ್ಕರ ಈ ಶರೀರಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ಆಮೇಲೆ ಮುಂದೆ ಏನ್ ಹೇಳ್ತಾರೆ ಗುರುಗಳು, ಎಲ್ಲಿ ಶುದ್ಧತೆ ಇದೆಯೋ ಅಲ್ಲಿ ಜ್ಞಾನದ ಉದಯ ಆಗುತ್ತದೆ. ಸುಮ್ನೆ ಆತ್ಮಜ್ಞಾನ ಬರೋದಿಲ್ಲ. ಶರೀರವನ್ನು ಶುದ್ಧವಾಗಿ ಇಟ್ಕೊಬೇಕು, ಮನಸ್ಸನ್ನು ಶುದ್ಧವಾಗಿ ಇಟ್ಕೊಬೇಕು, ಸಾತ್ವಿಕತೆ ಬರಬೇಕು ನಮ್ಮಲ್ಲಿ. ಆ ಸಾತ್ವಿಕತೆ ಬಂದಾಗ ಈ ಜ್ಞಾನ ನಿಂತುಕೊಳ್ಳುತ್ತೆ. ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ಶರೀರದ ಶುದ್ಧಿ, ಮನಸ್ಸಿನ ಶುದ್ಧಿ, ಬುದ್ಧಿಯ ಶುದ್ಧಿ. ಶರೀರ ಶುದ್ಧಿ ಆಸನಗಳಿಂದ ಆಗತ್ತೆ, ಮನಸ್ಸಿನ ಶುದ್ಧಿ ಧ್ಯಾನದಿಂದ ಆಗತ್ತೆ, ಬುದ್ಧಿಯ ಶುದ್ಧಿ ಜ್ಞಾನದಿಂದ ಆಗತ್ತೆ, ಪ್ರಾಣದ ಶುದ್ಧಿ ಪ್ರಾಣಾಯಾಮ ಮಾಡೋದ್ರಿಂದ ಆಗ್ತದೆ. ಅವಾಗ್ಲೇ ಜ್ಞಾನೋದಯ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಎಲ್ಲ ಶುದ್ಧಿ ಇದ್ದಿದ್ರಿಂದಲೇ ಜನಕ ಮಹಾರಾಜರಿಗೆ ಅಷ್ಟಾವಕ್ರ ಮಹರ್ಷಿಗಳು ಈ ಜ್ಞಾನವನ್ನು ಕೊಟ್ಟಿದ್ದು. ಹಂಗಂತೇಳಿ ಜನಕ ಮಹಾರಾಜರಿಗೆ ಮಾತ್ರ ಈ ಅರ್ಹತೆ ನಮ್ಗಿಲ್ಲ ಅಂದ್ರೆ ಗುರುಗಳು ಏನ್ ಹೇಳ್ತಾರೆ, ನಿಮ್ಮನ್ನು ನೀವು ಜನಕ ಮಹಾರಾಜರು ಅನ್ಕೊಳ್ಳಿ. ಓಕೆ, ಅವಾಗ ಆ ಒಂದು ಪರಿವರ್ತನೆ ನಮ್ಮಲ್ಲಿ ಉಂಟಾಗತ್ತೆ. ಅದಕ್ಕೆ ಸತ್ಸಂಗದ ಮಹತ್ವ. ಸತ್ಸಂಗದಲ್ಲಿದ್ದಾಗ ಪ್ರಾಣಶಕ್ತಿ ಜಾಸ್ತಿ ಇರುತ್ತೆ. ಅವ್ರ ಜೊತೆ ಇವ್ರ ಜೊತೆ ಕುತ್ಕೊಂಡಾಗ ಏನಾಗತ್ತೆ, ಅವ್ರ ಪ್ರಭಾವ ನಮ್ಮ ಮೇಲಾಗತ್ತೆ. ಆದ್ರೆ ನಾವು ಪ್ರಾಣಶಕ್ತಿ ನಮ್ಮಲ್ಲಿ ಜಾಸ್ತಿ ಇದೆ ಅನ್ಕೊಳ್ಳಿ, ಅದ್ರ ಪ್ರಭಾವ ಅವ್ರ ಮೇಲಾಗತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಇದು ಹೇಳ್ಕೊಂಡ್ಬರ್ತಾರೆ. ಓಂ ನಮಃ ಶಿವಾಯ. ಸೊ ಇಲ್ಲೇನಾಗ್ತದೆ, ನನಗೆ ಸಂಸಾರದ ಬಂಧನ ಇದೆ, ನೆಂಟರ ಬಂಧನ ಇದೆ, ನೆರೆ ಹೊರೆಯವರ ಬಂಧನ ಇದೆ. ಆಶ್ರಮಕ್ಕೆ ಬಂದ್ರೆ ಇಲ್ಲಿ ಕೂಡ ಏನೋ ಒಂದು ಬಂಧನ. ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ, ಸೇವೆ ಮಾಡಿ, ಬೆಳಗ್ಗೆ ಎದ್ದು ಆಸನ ಮಾಡಿ ಅಂತ ಬಂಧಿಸ್ತಾರೆ. ಅದಕ್ಕೆ ಅಷ್ಟಾವಕ್ರರು ಏನ್ ಹೇಳ್ತಾರೆ, ನೀನು ಮುಕ್ತಾಭಿಮಾನಿ ಮುಕ್ತೋಹಿ ಬದ್ಧೋ ಹಿಮಾನ್ಯಪಿ. ನೀನು ಅದನ್ನ ಬಂಧನ ಅಂತ ಅನ್ಕೊಂಡ್ರೆ ಅದು ಬಂಧನವೇ, ಮುಕ್ತಿ ಅನ್ಕೊಂಡ್ರೆ ಮುಕ್ತಿ. ಯಾಮತಿ ಸಾಗತಿರ್ಬೋದು. ನೀನು ಹೇಗೆ ಅನ್ಕೊಂಡ್ರೆ ಆ ಕಡೆ ನಿನ್ನ ಶಕ್ತಿ, ಆ ಕಡೆ ನಿನ್ನನ್ನು ಕರ್ಕೊಂಡು ಹೋಗುತ್ತೆ. ಅವ್ರು ನನ್ನನ್ನು ಬಂಧಿಸ್ತಾ ಇದ್ದಾರೆ ಅಂತ ನೀನು ಅನ್ಕೊಂಡ್ರೆ ನೀನ್ ಸಿಕ್ಕಾಕೊಂಡಂಗೆ. ಇಲ್ಲಪ್ಪ ಇದು ನನ್ನ ಮುಕ್ತಿಗೋಸ್ಕರ ಅಂತ ಅನ್ಕೊಂಡ್ರೆ ಮುಕ್ತಿ ಕಡೆಗೆ ಕರ್ಕೊಂಡು ಹೋಗುತ್ತೆ. ಸೊ ಇದನ್ನ ಮುಂದಿಂದು ಸೂತ್ರ, ಆತ್ಮಸಾಕ್ಷಿ ವಿಭುಪೂರ್ಣ ಏಕೋ ಮುಕ್ತಿಶ್ಚಿದಕ್ರಿಯ ಅಸಂಗೋ ನಿಸ್ಪೃಹ ಶಾಂತೋ ಭ್ರಮಾತ್ ಸಂಸಾರವಾಣಿಪಃ. ಆತ್ಮವೇ ಸಾಕ್ಷಿ, ಅದೇ ಪ್ರಭು, ಪೂರ್ಣವಾಗಿದೆ, ಅದು ಏಕಮಾತ್ರವಾಗಿದೆ, ಮುಕ್ತವಾಗಿದೆ. ಚೈತನ್ಯ ಸ್ವರೂಪಿಯಾದ ಆತ್ಮವು ಯಾವ ಕ್ರಿಯೆಯನ್ನು ಮಾಡುವುದಿಲ್ಲ. ಅದಕ್ಕೆ ಯಾವುದೇ ರೀತಿಯ ಅಟ್ಯಾಚ್ಮೆಂಟ್ಸ್ ಇಲ್ಲ, ಅದಕ್ಕೆ ಯಾವುದೇ ರೀತಿಯ ಆಸೆಗಳಿಲ್ಲ. ಶಾಂತವಾಗಿರುವಂತ ಸ್ಥಿತಿ, ಆನಂದದ ಸ್ಥಿತಿ ಆತ್ಮ ಅಂದ್ರೆ. ಇದು ಆತ್ಮನ ಒಂದು ಲಕ್ಷಣಗಳನ್ನ ನಾವು ಇದರಲ್ಲಿ ತಿಳ್ಕೊಬೇಕು. ಅದು ಹೇಳ್ತಾ ಇದ್ದಾರೆ ಅಷ್ಟ. ಆದ್ರೆ ಭ್ರಮೆಯ ಕಾರಣದಿಂದ ನಾವು ಜಗತ್ತಿನ ಒಂದು ಭಾಗವೇನು ಅಂತ ಅನ್ಸುತ್ತೆ ನಮ್ಗೆ. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಗುರುಗಳು, ಒಂದ್ಸರಿ ಎಚ್ಚೆತ್ಕೊಂಡು ನೋಡಿ, ಈ ಕ್ಷಣದಲ್ಲಿ ನೀವು ಮುಕ್ತರು. ಮನಸ್ಸೇನಾಗಿದೆ, ಆಲೋಚನೆಗಳಿಂದ ಮುಚ್ಕೊಂಡ್ಬಿಟ್ಟಿದೆ. ಮನಸ್ಸು ಬೇಕು ಬೇಡ ರಾಗದ್ವೇಷಗಳಿಂದ ಮುಚ್ಕೊಂಡ್ಬಿಟ್ಟಿದೆ. ಹೇಗೆ ಸೂರ್ಯನಿಗೆ ಮೋಡಗಳು ಅಡ್ಡ ಬಂದಿದೆಯೋ ಹಾಗೆ ಇದು. ಆದ್ರೆ ಸೂರ್ಯನಿಗೇನು ತೊಂದರೆ ಇಲ್ಲ, ಮೋಡಗಳು ಈ ಕ್ಷಣ ಇರುತ್ತೆ, ಮುಂದೆ ಹೋಗ್ತಾ ಇರುತ್ತೆ. ಜೀವನದಲ್ಲಿ ಎಲ್ಲಾ ಘಟನೆಗಳು ಆತ್ಮ ಸಾಕ್ಷಿ ಸಾಕ್ಷಿ ಭಾವದಿಂದ ಗಮನಿಸ್ತಾ ಇದ್ದಾರೆ. ಹೇಗೆ ಸಮುದ್ರದಲ್ಲಿ
ಅಲೆಗಳು ಬಂದು ದಡಕ್ಕೆ ಬಂದು ಬಡಿದು ಬಿಟ್ಟು ಹೋಗ್ತಾ ಇದೆ. ಒಂದ್ ಅಲೆ ಬಂದು ಬಡ್ದ್ಬಿಟ್ಟು ಹೋದ್ರೆ ಅದ್ರ ಇಂಪ್ರೆಷನ್ ಬೀಳುತ್ತಾ? ಇಲ್ಲ. ಅಕಸ್ಮಾತ್ ಬಿದ್ರು ಇನ್ನೊಂದು ಅಲೆ ಬಂದು ಅದು ಹೊಡೆದ್ಬಿಟ್ಟು ಅದನ್ನ ತೆಗೆದುಕೊಂಡು ಹೋಗ್ಬಿಡುತ್ತೆ, ಅಳಿಸ್ಬಿಡುತ್ತೆ ಅದನ್ನ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಕೇಳಿಸ್ಕೊತಾ ಇದೀರಾ? ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಆತ್ಮ ಅಂದ್ರೂ ಒಂದೇ, ಸಾಕ್ಷಿ ಅಂದ್ರೂ ಒಂದೇ. ಏನ್ ಸರ್ ಸಾಕ್ಷಿ ಅಂದ್ರೆ ಏನು ಅಂತ? ಇವಾಗ ಕಣ್ ಮುಚ್ಕೊಳ್ಳಿ, ಒಂದ್ ನಿಮಿಷ ಕಣ್ ಮುಚ್ಕೊಳ್ಳಿ. ಎಲ್ಲ ಕಣ್ ಮುಚ್ಕೊಂಡು ಹಾ ನಿಮ್ಮ ಶರೀರವನ್ನೆಲ್ಲ ಗಮನಿಸಿ. ಪಾದದಿಂದ ಮೊಣಕಾಲು, ಬಲತೊಡೆ, ಬಲಪೃಷ್ಠ ಭಾಗ, ಎಡಪಾದ, ಎಡ ಮೊಣಕಾಲು, ಎಡತೊಡೆ, ಎಡಪೃಷ್ಠ ಭಾಗ, ಹೊಟ್ಟೆ ಭಾಗ, ಎದೆ ಭಾಗ, ಮುಖ, ಬಲಗೈ, ಎಡಗೈ, ಇವೆಲ್ಲವನ್ನ ನೋಡ್ತಾ ಇರಿ. ನಿಧಾನವಾಗಿ ಕಣ್ಣನ್ನು ತೆರೆಯೋಣ. ಯಾರಪ್ಪ ನೋಡ್ತಾ ಇರೋದ? ಯಾರ ಸಾಕ್ಷಿ ಭಾವದಿಂದ ನೋಡ್ತಾ ಇರೋದು? ಅರ್ಥ ಆಗ್ತಾ ಇದೆಯಲ್ಲ? ಇವಾಗ ನೆಕ್ಸ್ಟ್ ಇನ್ನೊಂದು ಲೆವೆಲ್ಗೆ ಹೋಗೋಣ. ಕಣ್ಣು ಮುಚ್ಕೊಳ್ಳಿ. ಹಾ ಉಸಿರಾಟವನ್ನು ಗಮನಿಸಿ. ಯಾರು ನೋಡ್ತಾ ಇರೋದು ನೋಡಿ. ಉಸಿರನ್ನು ಗಮನಿಸ್ತಾ ಇರೋದು ಯಾರು ನೋಡಿ. ಹಾಗೆ ಮನಸ್ಸಿನ ಕಡೆ ನಿಮ್ ಗಮನ ತಗೊಂಡೋಗಿ. ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಾ ಇದೆ, ಹೋಗ್ತಾ ಇದೆ. ಸಾಕ್ಷಿ ಭಾವದಿಂದ ಆಲೋಚನೆ ನೋಡ್ತಾ ಇರೋದು ಯಾರು? ಆಲೋಚನೆಗಳು ಬರ್ತಾ ಇದೆ, ಹೋಗ್ತಾ ಇದೆ, ನೋಡ್ತಾ ಇರೋದು ಯಾರು? ನಿಧಾನವಾಗಿ ಕಣ್ಣನ್ನ ತೆರಿಬಹುದು. ಅರ್ಥ ಆಗ್ತಾ ಇದೆಯಾ? ಇದು ಸುಮ್ಮನೆ ಬೊಗಳೆ ಬಿಡ್ತಾ ಇಲ್ಲ ಗುರುಗಳು, ಅನುಭವ ಕೊಡ್ತಾ ಇದ್ದಾರೆ. ಸುಮ್ಮನೆ ಕಾನ್ಸೆಪ್ಟ್ ಅಲ್ಲ, ಇದು ಸತ್ಯ. ಗುರುಗಳು ಹೇಳ್ತಾ ಇರೋದು ಯಾವುದೋ ಕಲ್ಪನಾ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ ಗುರುಗಳು. ಕಣ್ಣು ಮುಚ್ಕೊಂಡು ಶರೀರ ಎಲ್ಲ ಗಮನಿಸ್ತಾ ಇರೋದು ಯಾರು? ಆ ಒಳಗಡೆ ಇರೋ ಚೈತನ್ಯವೇ ಗಮನಿಸ್ತಾ ಇರೋದು. ಉಸಿರನ್ನು ಗಮನಿಸ್ತಾ ಇರೋದು ಯಾರು? ಒಳಗಡೆ ಇರೋ ಚೈತನ್ಯವೇ ಗಮನಿಸ್ತಾ ಇರೋದು. ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಾ ಇದೆ, ಹೋಗ್ತಾ ಇದೆ, ಅದನ್ನೆಲ್ಲ ಗಮನಿಸ್ತಾ ಇರೋದು ಯಾರು? ಆ ಚೈತನ್ಯವೇನೆ ಗಮನಿಸ್ತಾ ಇರೋದು. ಆಮೇಲೆ ಯಾವ್ದಾದ್ರು ಭಾವನೆಗಳಿದೆಯಾ, ಕೋಪ ಇದೆಯಾ, ದುಃಖ ಇದೆಯಾ, ಡಿಪ್ರೆಷನ್, ಇದನ್ನೆಲ್ಲ ಗಮನಿಸ್ತಾ ಇರೋದು ಯಾರು? ಆ ಶುದ್ಧ ಚೈತನ್ಯ. ಅದಕ್ಕೆ ಯಾವುದು ಅಂಟೋದಿಲ್ಲ. ಅದಕ್ಕೆ ಆತ್ಮ ಅಂದ್ರೂ ಒಂದೇ, ಸಾಕ್ಷಿನೂ ಒಂದೇ, ಇದೆರಡೂ ಒಂದೇ. ಮತ್ತೆ ಅದು ಪ್ರಭು ಆಗಿದೆ, ಅದೇ ಪ್ರಭು ಆಗಿದೆ, ಮತ್ತೆ ಪೂರ್ಣವಾಗಿದೆ. ಅದು ಮತ್ತೆ ಮುಕ್ತವಾಗಿರೋದು, ಅದಕ್ಕೆ ಏನು ಅಂಟೋದಿಲ್ಲ. ಚೈತನ್ಯ ಸ್ವರೂಪ. ಯಾವಾಗ ನಾನು ಏನು ಮಾಡ್ತಾ ಇಲ್ಲ, ಎಲ್ಲ ಅದೆಷ್ಟಕ್ಕೆ ಅದು ನಡೀತಾ ಇದೆ ಅಂತ ಅನುಭವವಾದಾಗ, ಕೇಳಿಸ್ಕೊತಾ ಇದ್ದೀರಾ? ಯಾವಾಗ ನಾನೇನು ಮಾಡ್ತಾ ಇಲ್ಲ, ಎಲ್ಲ ಅದಷ್ಟಕ್ಕೆ ಅದು ನಡೀತಾ ಇದೆ ಅಂತ ಅನುಭವ ಆದಾಗ, ಆಮೇಲೆ ಯಾವುದೇ ರೀತಿಯ ಭಯ ಇಲ್ಲದೆ ಇದ್ದಾಗ ಒಳಗಡೆ, ಮತ್ತೆ ತೃಪ್ತಿ ಇದ್ದಾಗ, ಮತ್ತೆ ಪೂರ್ಣವಾದ ಒಂದು ಸ್ಥಿತಿಯನ್ನು ಅನುಭವಿಸಿದಾಗ ನಾವು ನಮ್ಮ ಆ ಚೈತನ್ಯದ ಜೊತೆಯಲ್ಲಿ ಇದ್ದೀವಿ ಅಂತ. ಮತ್ತೆ ಗುರುಗಳ ಸಾನ್ನಿಧ್ಯದಲ್ಲಿ ಕುತ್ಕೊಂಡಾಗ, ಸತ್ಸಂಗದಲ್ಲಿ ಕುತ್ಕೊಂಡಾಗ, ಆಶ್ರಮದಲ್ಲಿ ದೊಡ್ಡ ದೊಡ್ಡ ಯಜ್ಞಗಳು ನಡೀತಾ ಇರುತ್ತೆ, ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದಾಗ ಒಂದು ಪೂರ್ಣತೆಯ ಅನುಭವ ಉಂಟಾಗುತ್ತೆ ನಮಗೆ. ನಾವು ಪೂರ್ಣವಾಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಅನ್ಕೊಂಬೇಡಿ. ಅರ್ಥ ಆಗ್ತದೆ? ಆಲ್ರೆಡಿ ನಾವು ಪೂರ್ಣರೇ. ವಿ ಆರ್ ಫುಲ್ನೆಸ್ ಓನ್ಲಿ. ನಮ್ಮ ಆತ್ಮನ, ನಮ್ಮ ಚೈತನ್ಯ ಇದೆಯಲ್ಲ, ಅದು ಪೂರ್ಣತೆಯೇ, ಅದಕ್ಕೇನು ಕೊರತೆ ಇಲ್ಲ. ಓಕೆ, ಅದು ಪೂರ್ಣತೆಯೇ ಒಳಗಡೆ ಇರೋದು. ನಾವು ಅದನ್ನು ಪೂರ್ಣತೆ ಅಂತ ಗುರುತಿಸ್ಬೇಕಷ್ಟೇ. ಇಲ್ಲಿ ಏನ್ ಹೇಳ್ತಾರೆ, ಈ ಜ್ಞಾನ ನಮ್ಮಲ್ಲಿರುವ ಅಜ್ಞಾನವನ್ನ ತೆಗೆದು ಹಾಕೋದಕ್ಕೆ ಈ ಜ್ಞಾನ ಇರೋದು. ನಾವು ಏನ್ ಹೇಳ್ತೀರಿ, ಸ್ಪಿರಿಚುವಲಿ ಐ ಆಮ್ ಗ್ರೋಯಿಂಗ್, ನಾನು ಬೆಳೀತಾ ಇದ್ದೀನಿ, ಆಧ್ಯಾತ್ಮಿಕ ಬೆಳೀತಾ ಇಲ್ಲ, ಇರೋದನ್ನ ಕಳ್ಕೊಳ್ತಾ ಇದ್ದೀವಿ. ನಾವು ಹೇಳಿದ ಐ ಆಮ್ ಸ್ಪಿರಿಚುವಲಿ ಗ್ರೋಯಿಂಗ್, ನಾನು ಆಧ್ಯಾತ್ಮದಲ್ಲಿ ಬೆಳೀತಾ ಇದ್ದೀನಿ. ಈ ಭಾಷೆ, ಯಾಕೆಂದ್ರೆ ಭಾಷೆಗೆ ಸೀಮಿತವಾದ ವ್ಯಕ್ತ ಮಾಡುವಂತ ಒಂದು ಶಕ್ತಿ ಇದೆ ಅಷ್ಟೇ, ಅದರಿಂದ ಆಚೆ ಭಾಷೆಗೆಲ್ಲ ಆಗಲ್ಲ. ಅದಕ್ಕೆ ಸ್ಪಿರಿಚುವಲಿ ಐ ಆಮ್ ಗ್ರೋಯಿಂಗ್ ಅಂದ್ರೆ ಏನು, ನಾನು ಕಳ್ಕೊಳ್ತಾ ಇದ್ದೀನಿ ಇರೋದನ್ನ. ಹೇಗಪ್ಪ ಅಂದ್ರೆ, ಈ ಶರೀರ, ಈ ಮನಸ್ಸು ಇದೆಲ್ಲ ಈ ಭತ್ತದಲ್ಲಿ ಹೊಟ್ಟಿದೆ ನೋಡಿ, ಆ ತರ ಒಳಗಡೆ ಇರೋ ಅಕ್ಕಿ ಇದೆ ನೋಡಿ, ಆ ಅಕ್ಕಿನೇ ನಮ್ಮ ಚೈತನ್ಯ. ಅರ್ಥ ಆಗ್ತಾ ಇದೆಯಾ? ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇದಾರೆ ಗುರುಗಳು. ಒಳಗಡೆ ಇರುವ ಆಚೆ ಕಡೆ ಭತ್ತದ ಹೊಟ್ಟಿದೆ ನೋಡಿ, ಆ ಭತ್ತದ ಹೊಟ್ಟು ಈ ಶರೀರ ಮತ್ತು ಮನಸ್ಸಿದ್ದಂಗೆ.
ಒಳಗಡೆ ಇರುವ ಅಕ್ಕಿ ಇದೆಯಲ್ಲ, ಅದೇ ಶುದ್ಧ ಚೈತನ್ಯ, ಅದೇ ಆತ್ಮ ಒಳಗಡೆ ಇರೋದು. ಅದಕ್ಕೆ ಭಗವಾನ್ ಬುದ್ಧರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಗೆ ಆತ್ಮ ಸಾಕ್ಷಾತ್ಕಾರ ಆಯ್ತಲ್ವಾ, ಆಮೇಲೆ ನಿಮ್ಗೆ ಏನ್ ಸಿಕ್ತು ಅಂತ. ಭಗವಾನ್ ಬುದ್ಧ ನನಗೇನು ಸಿಗ್ಲಿಲ್ಲ, ಇರೋದೆಲ್ಲ ಕಳ್ಕೊಂಡೆ ನಾನು. ಅರ್ಥ ಆಗ್ತಾ ಇದಿಲ್ಲ, ನನಗೇನು ಸಿಗ್ಲಿಲ್ಲ, ಇರೋದೆಲ್ಲ ಕಳ್ಕೊಂಡೆ ಏನೋ ಅಂತ. ಸೊ ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ನಿಮ್ಮನ್ನು ನೀವು ತುಂಬಾ ಕಡಿಮೆಯಾಗಿ ನಿಮ್ ಬಗ್ಗೆ ನೀವು ಅನ್ಕೊಂಬೇಡಿ. ನೀವ್ಯಾರೋ ಅಂತ ನಾವ್ಯಾರೋ ಅಂತ ನಮ್ಗೆ ಗೊತ್ತಿಲ್ಲ. ಎಷ್ಟೋ ಸರಿ ಗುರುಗಳು ಹೇಳ್ತಾರೆ, ನೀವ್ಯಾರೋ ಅಂತ ಗೊತ್ತಿಲ್ಲ ನಿಮಗೆ, ನಿಮ್ಮನ್ನು ನೀವು ತುಂಬಾ ಕಡಿಮೆಯಾಗಿ ನೋಡ್ತಾ ಇದ್ದೀರಾ, ನೀವ್ಯಾರೋ ಅಂತ ನಿಮ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರನೇ ನಾನ್ ಬಂದಿರೋದು ನೀವ್ಯಾರೋ ಅಂತ ಹೇಳೋದಿಕ್ಕೆ. ನೋಡಿ, ಗುರು ಆ ಪರಮಾತ್ಮ ನಮ್ಮ ಜೀವನದಲ್ಲಿ ಬರದೇ ಇದ್ದಿದ್ರೆ ಈ ಜ್ಞಾನ ನಮಗ್ ಸಿಗ್ತಾ ಇರ್ಲಿಲ್ಲ. ನಾವ್ಯಾರೋ ಅಂತ ನಮಗ್ ಗೊತ್ತಾಗ್ತಲ್ಲ. ನಾವು ಶರೀರದ ಜೊತೆನೆ ಗುರುತಿಸ್ಕೊಂಡು ಈ ಶರೀರನೇ ನಾನು ಅಂತ, ಯಾವ್ದು ಅಶಾಶ್ವತವಾಗಿರೋದು ಅದ್ರ ಜೊತೆ ಗುರುತಿಸ್ಕೊಂಡು ಒದ್ದಾಡ್ತಾ ಇದೀವಿ ನಾವು. ಮತ್ತೆ ಇಲ್ಲಿ 2-3 ಶರೀರ ಇಲ್ಲ. ಅವಿನಾಶ್ ಶರೀರ, ಇನ್ಯಾರು ಶಂಕರ್ ಕುದ್ರಿ ಅವರು ಇದ್ದಾರೆ, ಇನ್ಯಾರೋ ರಾಜಣ್ಣ ಅವರು ಇದ್ದಾರೆ. ಎಲ್ಲ ಶರೀರಗಳು ಬೇರೆ ಬೇರೆ ಅಷ್ಟೇ, ಒಳಗಡೆ ಇರೋ ಚೈತನ್ಯ ಎಲ್ಲ ಒಂದೇ. ಶರೀರ ಬೇರೆ ಬೇರೆ ಅಷ್ಟೇ, ಒಳಗಡೆ ಇರುವ ಚೈತನ್ಯ ಒಂದೇ. ಬೇರೆ ಬೇರೆ ಹೆಸರುಗಳು ಇರ್ಬೋದು, ಬೇರೆ ಬೇರೆ ರೂಪಗಳಿರ್ಬೋದು. ಅರ್ಥ ಆಗ್ತಾ ಇದೆಯಲ್ಲ. ಬೇರೆ ಬೇರೆ ಗುಣಗಳು ಇರ್ಬೋದು. ಕೆಲವರು ಸೌಮ್ಯವಾದ ಸ್ವಭಾವ, ಕೆಲವರು ಗಡುಸು ಸ್ವಭಾವ, ಕೆಲವರು ಮೃದು ಸ್ವಭಾವ, ಕೆಲವರು ಕಠಿಣ ಸ್ವಭಾವ, ಏನೋ ಇವೆಲ್ಲ ಆಚೆ. ಇದನ್ನು ನೋಡ್ತಾ ಹೋದ್ರೆ ಮತ್ತೆ ಸಿಕ್ಕಾಕೊಳ್ತೀರಾ. ಎದುರುಗಡೆ ಇರೋ ವ್ಯಕ್ತಿ ಒಳಗೆ ಅವರ ಶರೀರವನ್ನು ನೋಡಿ, ಅವ್ರ ಮನಸ್ಸನ್ನು ನೋಡಿ ಡಿಸೈಡ್ ಮಾಡಬೇಡಿ. ಒಳಗಡೆ ಇರುವ ಶುದ್ಧ ಚೈತನ್ಯವನ್ನು ನೋಡಿ. ಅದು ಬಂಧನಕ್ಕೆ ನಮ್ಮನ್ನು ಹಾಕೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಯಾಕೆ ಪ್ರಪಂಚದಲ್ಲಿ ನಾವು ಸಿಕ್ಕಾಕೊಳ್ತೀವಿ ಅಂದ್ರೆ, ಗುರುಗಳು ಅದೇ ಹೇಳ್ತಾ ಇದ್ದಾರೆ, ಎದುರುಗಡೆ ಇರೋದನ್ನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಸ್ಥೂಲದಲ್ಲಿ ಏನಿದೆ ಅದನ್ನ ನೋಡಿ ಸಿಕ್ಕಾಕೊಳ್ತಾ ಇದೀವಿ. ಇವನು ಒಳ್ಳೆಯವನು, ಇವನು ಕೆಟ್ಟವನು, ಅದು ಇದು ನೋಡ್ತಾರೆ. ಆಳವಾಗಿ ಒಳಗಡೆ ಹೋಗಿ ನೋಡಿದ್ರೆ ಅದು ಆಕಾಶ ಸ್ವರೂಪ, ಚೈತನ್ಯ ಸ್ವರೂಪ. ಅವಾಗ ಎಲ್ಲೂ ಸಿಕ್ಕಾಕೊಳ್ಳೋ, ಅದು ಬಂಧನಕ್ಕೆ ಕಾರಣ ಅಲ್ಲ. ನಾವು ಈ ಪ್ರಪಂಚದಲ್ಲಿ ಸಿಕ್ಕಾಕೊಳ್ಳೋದು ಯಾಕೆ ಅಂದ್ರೆ, ನಾವು ತಿಂತಾರೆ ಆಹಾರದಿಂದ. ಒಂದು ಆಹಾರ ತಗೊಂಡ್ರೆ ಚಡಪಡಿಕೆ ಉಂಟಾಗತ್ತೆ, ಇನ್ನೊಂದು ಆಹಾರ ತಗೊಂಡ್ರೆ ಮಂಕ ಕೂತಿರ್ತೀವಿ, ಇನ್ನೊಂದು ಆಹಾರ ತಗೊಂಡ್ರೆ ಹೆಚ್ಚಾಗಿ ಕೆಲಸ ಮಾಡ್ಬೇಕು ಅನ್ಸುತ್ತೆ. ಅರ್ಥ ಆಗ್ತಾ ಇದೆಯಾ? ಒಂದ್ 2-3 ಮಸಾಲೆ ವಿದ್ಯಾರ್ಥಿ ಬಂದು 2-3 ಮಸಾಲೆ ದೋಸೆ ಹೊಡೆದ್ಬಿಟ್ರೆ ಅಲ್ಲೇ ಮಲ್ಕೊಂಡು ನಿದ್ದೆ ಮಾಡ್ಬೇಕು ಅನ್ಸುತ್ತೆ. ಸೊ ಅದಕ್ಕೆ ನಮ್ಮಲ್ಲಿ ಈ ಪ್ರಪಂಚವನ್ನ ಬೇರೆ ರೀತಿಯಲ್ಲಿ ನೋಡುವಂತೆ ಮಾಡ್ತಾ ಇರೋದು ಯಾವುದು? ನಮ್ಮ ಮನಸ್ಸು, ನಮ್ಮ ಸ್ವಭಾವ ನೋಡ್ತಾ ಇರೋದು. ಆದ್ರೆ ಎಲ್ಲವೂ ಒಂದೇ ಅಂತ. ಮುಂದಿನ ಸೂತ್ರ ಯಾವುದು? ಕೂಟಸ್ಥಂ ಬೋಧಮದ್ವೈತಂ ಆತ್ಮನಂ ಪರಿಭಾವಯ ಅಭಾಸೋಹಂ ಬ್ರಹ್ಮಂ ಮುಕ್ತ ಭಾವಂ ಬಾಹ್ಯಮತಾಂತರಂ. ಕೂಟಸ್ಥಂ ಬೋಧಮದ್ವೈತಂ ಆತ್ಮನಂ ಪರಿಭಾವಯ ಅಭಾಸೋಹಂ ಬ್ರಹ್ಮಂ ಮುಕ್ತ ಬಾಹುಂ ಬಾಹ್ಯಮಂತರ. ಈ ಒಳಗಡೆ ಇರುವ ಚೈತನ್ಯ ಬದಲಾಗುವುದಿಲ್ಲ. ಬದಲಾಯಿಸದ ಚೈತನ್ಯ ಸ್ವರೂಪಿಯಾದ ಆತ್ಮ ನೀನು ಅಂತ ಅನ್ಕೊಂಡು ಧ್ಯಾನ ಮಾಡು. ಮತ್ತೆ ಆಚೆ ಕಡೆ ಇರೋದೆಲ್ಲ ನಾನೇ ಅಂತ ಅನ್ಕೋ. ಎಲ್ಲ ಶರೀರಗಳು ಅದ್ರೊಳಗಡೆ ಇರೋ ಚೈತನ್ಯ, ನಮ್ಮೊಳಗಡೆ ಇರೋ ಚೈತನ್ಯ ಎಲ್ಲ ಒಂದೇನೆ. ಗೊತ್ತಾಗ್ತಾ ಇದ್ರ? ಎದುರುಗಡೆ ಒಂದು ಶರೀರ ಬರ್ತಾ ಇದೆ, ಓ ಇದ್ಯಾವುದೋ ಶರೀರ ಅಲ್ಲ, ಓ ಯಾವುದೋ ಒಂದು, ಅದು ಕೂಡ ಒಂದು ಚೈತನ್ಯ ಸ್ವರೂಪ ಬರ್ತಾ ಇದೆ. ಅರ್ಥ ಆಗ್ತದೆ. ಒಂದ್ಸರಿ ನಿಮ್ಗೊಂದು ಒಂದು ಗುರುಗಳು ಮೆಡಿಟೇಷನ್ ಸ್ಟಡಿ ಸರ್ಕಲ್ ಅಂತ ಒಂದು JP ನಗರದಲ್ಲಿ ಒಂದು ಜಾಗಕ್ಕೆ ಧ್ಯಾನ ತಗೊಳಕ್ ಬಂದಿದ್ರು. JP ನಗರ 6 SSMRV ಕಾಲೇಜಲ್ಲಿ. ಅವಾಗ ಪರಮಪೂಜ್ಯ ಗುರುಜಿಯವರು ಅವರ ಟರ್ನ್ ಬಂದಾಗ ಎದ್ದು ನಿಂತ್ಕೊಂಡು ಮಾತಾಡುವಾಗ ಅವಾಗ ಹೇಳಿದ್ರು, ನನ್ ಮುಂದೆ ಎಲ್ಲ ನಾರಾಯಣ ಸ್ವರೂಪರೇ ಕಾಣಿಸ್ತಾ ಇದ್ದಾರೆ, ನನಗೆ ದೇವರು ತಪ್ಪ ಇನ್ನೇನು ಕಾಣಿಸಲ್ಲ ಪ್ರಪಂಚದಲ್ಲಿ, ಎಲ್ಲವೂ ಪರಮಾತ್ಮನೇ ಕಾಣಿಸ್ತಾ ಇದ್ದಾನೆ, ದೇವರು ಬಿಟ್ಟು ಇನ್ನೇನು ಕಾಣಿಸ್ತಾ ಇಲ್ಲ ನನಗೆ ಈ ಪ್ರಪಂಚದಲ್ಲಿ. ಈ ಮಾತು ಹೇಳಿದ್ರು ಗುರುಗಳು. ಎಷ್ಟೋ ಸರಿ ಹೇಳಿದ್ದಾರೆ ಗುರುಗಳು. ಗೊತ್ತಾಗ್ತಾ ಇದೆಯಲ್ಲ? ಸೊ ಜ್ಞಾನಿಗಳ ದೃಷ್ಟಿ ಆ ತರ ಇರುತ್ತೆ. ಎಲ್ಲವನ್ನ ಆ ರೀತಿಯಾಗಿ ನೋಡ್ತಾರೆ. ಸೊ ನಿಮ್ಮ ಬಾಹ್ಯದಲ್ಲಿ, ಆಂತರ್ಯದಲ್ಲಿ ಒಂದೇ ತತ್ವವಿದೆ, ಅದನ್ನು ಗುರುತಿಸಿ. ಒಳಗೂ ಆಕಾಶವಿದೆ, ಹೊರಗೂ ಆಕಾಶ. ಸೊ ನಮ್ಮ ಒಳಗಡೆ ಏನು ಆಕಾಶ ಸ್ವರೂಪ ಇದೆ ಅಲ್ಲ, ಆ ಎಲ್ಲಾ ರೂಪಗಳಲ್ಲೂ ಅದೇ ಇದೆ. ಇದನ್ನ ಅರಿಯಲಿಲ್ಲ ಅಂದಾಗ ಅವಾಗ ನಮಗೆ ಈ ಎಲ್ಲ ಭ್ರಾಂತಿಗಳು ಶುರುವಾಗತ್ತೆ. ಅವಾಗ ಯಾವಾಗ ಅರ್ಥ ಬಿಡ್ತೀವೋ ನನ್ನೊಳಗಡೆ ಇರುವ ಆನಂದ ಸ್ವರೂಪನೇ
ಆಚೆ ಕಡೆ ಆ ಶರೀರದಲ್ಲಿ ಇರೋದು ಇನ್ನೊಂದು ಶರೀರದಲ್ಲಿ ಇರೋದು ಅಂತ ಗೊತ್ತಾದಾಗ ಅವಾಗ ಏನಾಗತ್ತಂದ್ರೆ ಆನಂದ ಬಿಟ್ಟು ಇನ್ನೇನಿಲ್ಲ. ಎಲ್ಲ ಒತ್ತಡಗಳಿಂದ ಆಚೆ ಬರ್ತೀವಿ ನಾವು. ದೇಹಾಭಿಮಾನ ಪಾಶೇನ ಚಿರಂ ಬದ್ಧೋಸಿ ಪುತ್ರಕಃ ಬೋಧೋಹಂ ಜ್ಞಾನ ಖಡ್ಗೇನ ತನ್ನಿಷ್ಕೃತ್ಯ ಸುಖೀ ಭವ. ದೇಹಾಭಿಮಾನ ಪಾಶೇನ ಚಿರಂ ಬದ್ಧೋಸಿ ಪುತ್ರಕಃ ಬೋಧೋಹಂ ಜ್ಞಾನ ಖಡ್ಗೇನ ತನ್ನಿಷ್ಕೃತ್ಯ ಸುಖೀ ಭವ. ಈ ಜ್ಞಾನ ನಮ್ಮ ಶರೀರ, ನಾವು ದೇಹಾಭಿಮಾನ ಅನ್ನೋ ಪಾಶದಿಂದ ನಾವು ಕಟ್ಟಾಕೊಂಡಿದೀವಿ. ದೇಹದ ಜೊತೆ ಗುರುತಿಸ್ಕೊಂಡಿದೀವಿ. ಯಾವುದು ಶಾಶ್ವತ ಅಲ್ವೋ ಅದರ ಜೊತೆ ಗುರುತಿಸ್ಕೊಂಡಿದೀವಿ. ಅಂದ್ರೆ ನಮ್ಮ ಶರೀರದ ಜೊತೆ ಆ ದೇಹಾಭಿಮಾನ ಅನ್ನೋ ಹಗ್ಗದಿಂದ ನಾವು ಕಟ್ಟಾಕೊಂಡ್ಬಿಟ್ಟಿದೀವಿ. ನಾನು ಶರೀರ ಅಲ್ಲ, ನಾನು ಶುದ್ಧ ಚೈತನ್ಯ ಅನ್ನುವ ಜ್ಞಾನವೆಂಬ ಖಡ್ಗವನ್ನು ತೆಗೆದುಕೊಂಡು ಅಜ್ಞಾನವನ್ನ ಸಂಹರಿಸಿ ಸುಖವಾಗಿರು. ಅರ್ಥ ಆಗ್ತದೆ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ನಾನು ಶರೀರ ಅಂತ ಶರೀರದ ಜೊತೆ ಗುರುತಿಸ್ಕೊಂಡು ಯಾವ್ದು ಅಶಾಶ್ವತವೋ ಅದ್ರ ಜೊತೆ ಗುರುತಿಸ್ಕೊಂಡಿದೀವಿ. ನಾನು ಚೈತನ್ಯ ಸ್ವರೂಪ ಅಂತ ಗುರುತಿಸ್ಕೋ, ಅದೇ ಜ್ಞಾನವೆಂಬ ಖಡ್ಗ, ಅದರಿಂದ ಅಜ್ಞಾನವನ್ನ ಕತ್ತರಿಸ್ಬಿಡು. ಜನಕ ಮಹಾರಾಜರಿಗೆ ಅದೇ ಹೇಳ್ತಾರೆ ಅಷ್ಟಾವಕ್ರರು. ನೀನು ಸುತ್ತಮುತ್ತಲು ಇರೋರ್ನೆಲ್ಲ ನೋಡ್ತಾ ಇದೀಯಾ, ಸುತ್ತಮುತ್ತಲು ಇರೋ ಪರಿಸ್ಥಿತಿಗಳು ನೋಡ್ತಾ ಇದೀಯಾ, ಆದ್ರೆ ನಿನ್ನ ಮನಸ್ಸನ್ನು ಯಾವತ್ತೂ ನೀನು ನೋಡ್ಕೊಳ್ಳಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ನಿನ್ನ ಮನಸ್ಸನ್ನು ನೀನು ನೋಡ್ಕೊಳ್ಳಿಲ್ಲ. ನಿನ್ನ ಶರೀರದಲ್ಲಿ ಒಂದು ಜೀವಂತ ಚೈತನ್ಯ ಕುಳಿತಿದೆ. ಆ ಸತ್ಯ ಅರ್ಥಕೋ ನೀನು. ನಿನ್ನ ಶರೀರದ ಒಳಗೆ ಒಂದು ಜೀವಂತವಾದ ಒಂದು ಶಕ್ತಿ ಕುತ್ಕೊಂಡಿದೆ, ಪರಮಾತ್ಮ ಕುತ್ಕೊಂಡಿದ್ದಾನೆ. ಜ್ಞಾನವೆಂಬ ಖಡ್ಗವನ್ನು ತೆಗೆದುಕೊಂಡು ಈ ಅಜ್ಞಾನವನ್ನು ಕತ್ತರಿಸ್ಕೊ ನೀನು. ನಾವು ಚೈತನ್ಯ ಸ್ವರೂಪರು ಅಂತ ನಾವು ಅನ್ಕೋಬೇಕು. ನಾವು ಯಾವತ್ತೂ ಶರೀರದ ಜೊತೆನೆ ಗುರುತಿಸ್ಕೊಳ್ತಾ ಇದೀವಿ ದಿನ ಬೆಳಗಾದ್ರೆ. ಯಾಕೆ ಮತ್ತೆ ಮತ್ತೆ ಹೇಳ್ತಾ ಇದೀವಿ ಅಂದ್ರೆ, ಅಷ್ಟು ಸರಿ ಗುರುತಿಸ್ಕೊಂಡು ನಾವು ಮತ್ತೆ ಶರೀರನೇ ಇದೇ ನಾನು ಅಂತ ಅನ್ಕೊಂಡಿರ್ತೀವಿ. ಅದಕ್ಕೆ ಮತ್ತೆ ಮತ್ತೆ ಬೇರೆ ಬೇರೆ ಶ್ಲೋಕಗಳಲ್ಲಿ ನೀನು ಚೈತನ್ಯ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ ಎಷ್ಟಾಕ್ರಮ. ನಾವು ಚೈತನ್ಯ ಸ್ವರೂಪರು, ಆನಂದದಿಂದ ಮಾಡಲ್ಪಟ್ಟಿದ್ದೇವೆ. ಓಕೆ, ಇದಕ್ಕೊಂದು ಕತೆ ಹೇಳ್ತಾರೆ. ಒಬ್ಬ ಎಲ್ಲ ಕೇಳಿಸ್ಕೊತಾ ಇದ್ರಲ್ಲ, ರಿಯಲ್ ವಿತ್ ಮೀ ಯಾ. ಒಬ್ಬ ಡಕಾಯಿತ ಒಂದು ರಾತ್ರಿ 11 ಗಂಟೆ ಆಗಿರುತ್ತೆ. ಒಬ್ಬ ಯಾವುದೋ ಕಾಡಲ್ಲಿ ಒಂದು ಪಾಳು ಬಿದ್ದಿರೋ ಮಂಟಪಕ್ಕೆ ಬರ್ತಾನೆ. ಬಂದ್ರೆ ಅಲ್ಲಿ ಯಾರೋ ಒಬ್ರು ವಯಸ್ಸಾದ ಸಂತರು ಕೂತಿರ್ತಾರೆ. ಕೂತಾಗ ಅವ್ರಿಗೂ ವಯಸ್ಸಾಗಿರುತ್ತೆ, ಒಂದು ಕೋಲ್ ಇಟ್ಕೊಂಡು ಕೂತಿರ್ತಾನೆ. ಇವನು ಬರ್ತಾನೆ, ಬಂದು ಅವ್ರ ಜೊತೆ ಮಾತುಕತೆ ಇಳಿತಾನೆ. ಅವ್ರ ಸಂತರಿಗೆ ಕೇಳ್ತಾರೆ, ಏನಪ್ಪ ಏನ್ ಮಾಡ್ತೀಯ ಅಂತ. ನಾನು ಡಕಾಯ್ತ, ದಾರಿ ಹೋಕರ್ನೆಲ್ಲ ದೋಚ್ಕೊಂಡು ಹೋಗ್ತೀನಿ, ನಾನು ಅವ್ರ ಮನೆಗಳಿಗೆ ನುಗ್ಗಿ ಒಂದೊಂದ್ಸರಿ ದೋಚ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೆ ಸಂತರು ಕೇಳ್ತಾರೆ, ಅಲ್ಲಪ್ಪ ಅವ್ರಿಗೆಲ್ಲ ತೊಂದರೆ ಕೊಡ್ತಾ ಇದೆಯಲ್ಲ, ಎಷ್ಟೊಂದು ಪಾಪ ಸಂಪಾದನೆ ಮಾಡ್ಕೊಳ್ತಾ ಇದೆಯಲ್ಲ ನೀನು ಅಂತ ಕೇಳ್ತಾನೆ. ಡಕಾಯ್ತ ಹೇಳ್ತಾನೆ, ಪಾಪ ಪುಣ್ಯದ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಏನೋ ನಾನು ಸಂತೋಷವಾಗಿರ್ಬೇಕು, ನನ್ನ ಹೆಂಡತಿ ಮಕ್ಕಳು ಸಂತೋಷವಾಗಿರ್ಬೇಕು. ಪ್ರತಿ ದಿವಸ ನನ್ನ ಹೆಂಡತಿಗೆ ಹೊಸ ನೆಕ್ಲೆಸ್ ತಗೊಂಡೋಗಿ ಕೊಟ್ರೆ ಅವಳು ತುಂಬಾ ಸಂತೋಷ ಪಡ್ತಾಳೆ. ಪ್ರತಿ ದಿವಸ ಹೊಸ ಬಂಗಾರದ ಬಳೆ ತಗೊಂಡೋಗಿ ಕೊಟ್ರೆ ಅವಳು ಸಂತೋಷ ಪಡ್ತಾಳೆ. ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಸುಖದ ಸುಪ್ಪತ್ತಿಗೆಲ್ಲ ಅವ್ರನ್ನ ಬೆಳೆಸ್ಬೇಕು ಅಂತ ನಾನು ಈ ಡಕಾಯಿತಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಈ ಕೆಲಸ ಮಾಡ್ತಾ ಇದ್ದೀನಿ. ಮತ್ ನನಗೊಬ್ಬನಿಗೆ ಎಷ್ಟು ಬೇಕಾಗಿದೆ ಹೇಳಿ, ಏನೋ ಹಾಕೊಳಕ್ ಒಂದೆರಡು ಬಟ್ಟೆ, ತಿನ್ನಕ್ ಒಂದೆರಡು ರೊಟ್ಟಿ ಆದ್ರೆ ಸಾಕು. ಹಂಗ ನೋಡಿದ್ರೆ ನೀವೇ ನನಗಿನ ಚೆನ್ನಾಗಿದ್ದೀರಾ ಅಂತ ಹೇಳ್ತಾನೆ ಸಂತರಿಗೆ. ನೀವೇ ಸ್ವಲ್ಪ ಗುಂಡಾಗಿದ್ದೀರಾ ಈ ವಯಸ್ಸಲ್ಲೂ ಏನೋ ಅಂತ ಅವ್ರನ್ನ ಛೇಡಿಸ್ತಾನೆ. ಅವಾಗ ಸಂತರು ಒಂದ್ ಮಾತು ಹೇಳ್ತಾರೆ, ಆಯ್ತಪ್ಪ ನೀನ್ ಹೇಳಿದ್ ಸರಿ, ಆದ್ರೆ ಒಂದ್ಸರ್ತಿ ನಿನ್ನ ಹೆಂಡತಿನೋ ಕೇಳು, ನೀನ್ ಮಾಡ್ತಾ ಇದೆಯಲ್ಲ ಈ ಪಾಪದ ಕೆಲಸ, ಈ ಪಾಪದ ಕೆಲಸದಲ್ಲಿ ಪೂರ್ತಿ ಅಲ್ಲ 50% ಅವಳು ಶೇರ್ ಮಾಡ್ಕೊಳ್ತಾಳೆ, ಕೇಳಿಸ್ಕೊ. ಅರ್ಧ ಭಾಗವನ್ನ 50% ಅವಳು ತಗೊಳ್ತಾಳ ಅಂತ ಕೇಳು ಅಂತ. ಓ, ಈ ಆಲೋಚನೆ ನಂಗೆ ಮನಸ್ಸಿಗೆ ಬರ್ಲಿಲ್ವಲ್ಲ ಅಂತ ಹೇಳಿದ್ನೋ, ನಾನು ನನ್ನ ಹೆಂಡ್ತಿನ ಕೇಳ್ತೀನಿ ಅಂತ ಮನೆಗೆ ಹೋಗಿ ಹೆಂಡ್ತಿನ ಕೇಳುವಾಗ ಆಕೆ ಹೇಳ್ತಾಳೆ, ಇಲ್ಲಪ್ಪ ನಿನ್ನ ಪಾಪ ನಿನ್ನ ಹಣೆ ಬರ, ಏನೋ ನೀನೇನ್ ಸಂಪಾದನೆ ಮಾಡಿ ತಂದು ಕೊಡ್ತೀಯಲ್ಲ ಅದು ಸಾಕು ನಮ್ಗೆ, ನಿನ್ನ ಪಾಪದ ಸವಾಸ ಬೇಡ ನಂಗೆ ಅಂತ ಹೇಳ್ಬಿಡ್ತು ಹೆಂಡ್ತಿ. ಹೋಗಿ ಮಕ್ಕಳನ್ನ ಕೇಳ್ತಾನೆ. ಮಕ್ಕಳನ್ನ ಕೇಳಿದ್ರೆ ಅವರು, ಅಪ್ಪ ನೀನ್ ದುಡ್ಡು ತಂದು ಕೊಡು ಅದೆಲ್ಲ ಓಕೆ, ತುಂಬ ಚೆನ್ನಾಗಿ ನೋಡ್ಕ, ಆದ್ರೆ ನಿನ್ ಪಾಪದ ಸವಾಸ ನಮಗ್ ಬೇಡ ಅಂತ ಹೇಳ್ಬಿಟ್ಟು ಅದ್ ನೀನೇ ಅನುಭವಿಸ್ಬೇಕು. ಅವಾಗ ಅವನಿಗೆ ಶಾಕ್ ಆಗ್ಬಿಡುತ್ತೆ, ಡಕಾಯ್ತು ಏನೋ ಇಷ್ಟೆಲ್ಲ ಭಯಂಕರವಾದ ಪಾಪಗಳು ಮಾಡಿದ್ದೀನಿ, ಎಷ್ಟೋ ಜನ ಸಾಯಿಸಿದ್ದೀನಿ ನಾನು, ಯಾರನ್ನೂ ಬಿಟ್ಟಿಲ್ಲ, ಅವ್ರ ಹತ್ರ ಇರೋದೆಲ್ಲ ಕಿತ್ಕೊಂಡ್ ಬಂದಿದ್ದೀನಿ,
ಯಾರು ನನ್ನ ಪಾಪಗಳನ್ನು ತಗೊಳ್ಳೋದಕ್ಕೆ ನನ್ನ ಹೆಂಡತಿನೂ ತಯಾರಿಲ್ಲ, ನನ್ನ ಮಕ್ಕಳು ತಯಾರಿಲ್ಲ. ಅವಾಗ ಎಚ್ಚೆತ್ಕೊಂಡ್ಬಿಡ್ತಾರೆ. ಇಲ್ಲಿ ಯಾಕೆ ಈ ಕತೆ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಎಚ್ಚೆತ್ಕೊಬೇಕು, ನಾನು ಈ ಶರೀರ ಅಲ್ಲ ಅಂತ. ಯಾವುದು ಅಶಾಶ್ವತವಾಗಿದೆಯೋ ಅದನ್ನ ಹಿಡ್ಕೊಂಬೇಡಿ. ಗುರುಗಳು ಅದೇ ಹೇಳ್ತಾ ಇದ್ದಾರೆ, ಶಾಶ್ವತವಾಗಿರೋದನ್ನ ಹಿಡ್ಕೊಳ್ಳಿ. ಹೇಗೆ ಶಾಶ್ವತವಾಗಿ ಹಿಡ್ಕೊಳ್ಳೋದು? ಧ್ಯಾನ ಮಾಡೋದು. ಧ್ಯಾನ ಮಾಡಿದಾಗ ಆ ಶಾಶ್ವತವಾಗಿರುವ ಒಳಗಿನ ಚೈತನ್ಯ ಜೊತೆ ಸರ್ ತುಂಬಾ ಸ್ವಲ್ಪ ಸ್ವಲ್ಪ ಶುರು ಮಾಡೋಣ. ಗುರುಗಳು ಕೈ ಹಿಡ್ಕೊಂಡು ನಡೆಸ್ತಾ ಇದ್ದಾರೆ. ನಮ್ಮ ಅದೃಷ್ಟ, ಪರಮಾತ್ಮ ನಮ್ಮ ಜೀವನದಲ್ಲಿ ಗುರು ಸ್ವರೂಪದಲ್ಲಿ ಬಂದಿದ್ದಾರೆ. ನಾವು ಯಾರು ಅಂತ ಹೇಳ್ಕೊಡಕ್ ಬಂದಿದ್ದಾರೆ ಅವರು. ಸುಮ್ಮನೆ ಮಾತಿನಿಂದಲ್ಲ, ಅನುಭವ ಪೂರ್ವಕ ಹೇಳ್ಕೊಡ್ತಾ ಇದ್ದಾರೆ. ಒಂದೊಂದು ಸುದರ್ಶನ ಕ್ರಿಯೆಯಲ್ಲೂ ಒಳಗಿನ ಚೈತನ್ಯವನ್ನ ಅನುಭವಿಸುವಂತ ಮಾಡ್ತಾ ಇದ್ದಾರೆ. ಒಂದೊಂದು ಧ್ಯಾನದಲ್ಲೂ ನಾವು ಯಾರು ಅಂತ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಗುರುಗಳು. ಗುರುಗಳಿದ್ದಾರೆ ನಮ್ಮ ಜೊತೆಯಲ್ಲಿ. ಆ ಒಂದು ಇದು ಏನು, ಶುದ್ಧೋಸಿ ಬುದ್ಧೋಸಿ ನಿರಂಜನೋಸಿ, ನೀನು ಶುದ್ಧವಾದ ಚೈತನ್ಯವನು, ನಿರಂಜನ ಮಾತು ಹೇಳ್ತಾರೆ. ನಿರಂಜನ ಅಂದ್ರೆ ಏನು? ಆ ಪದಕ್ಕೆ ಅರ್ಥ ಏನು ಅಂದ್ರೆ, ಏನು ಅಂಟಿಕೊಳ್ಳದೆ ಇರುವಂತಹ ಸ್ಫಟಿಕದಂತೆ. ಯಾವ ಕಲ್ಮಶವೂ ಅಂಟೋದಿಲ್ಲ. ಆತ್ಮನಿಗೆ ಯಾವ ಕಲ್ಮಶವೂ ಅಂಟೋದಿಲ್ಲ. ನಮ್ಮ ಒಳಗಿನ ಚೈತನ್ಯಕ್ಕೆ ಯಾವ ಕಲ್ಮಶವೂ ಅಂಟೋದಿಲ್ಲ. ಅದೇ ನಾವು. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಪ್ರತಿ ದಿವಸ ಬೆಳಗ್ಗೆ ಇದ್ದಾಗ ನಾನು ಈ ಶರೀರ ಅಲ್ಲ, ನಾನು ಶುದ್ಧ ಚೈತನ್ಯ. ಈ ರೀತಿ ನೀವೇನೇ ಕೆಲಸ ಮಾಡಿ, ಏನೇ ಕೆಲಸ ಮಾಡಿ ಜೀವನದಲ್ಲಿ, ನಾನು ಈ ಶರೀರ ಅಲ್ಲ, ನಾನು ಶುದ್ಧ ಚೈತನ್ಯ, ನಾನು ಶಕ್ತಿ ಅಂತ ನೆನಪನ, ನಾನು ಆಕಾಶ ಸ್ವರೂಪ, ಇದನ್ನ ನೆನೆಸ್ಕೊಂಡು, ಇದನ್ನ ನೆನಪಲ್ಲಿ ಇಟ್ಕೊಂಡು ಈ ದೇಹದಲ್ಲಿ ಮುಂದೆ ಚಲಿಸಿ. ನಾನು ಈ ದೇಹದಲ್ಲಿ ಇದ್ದೀನಿ ಅಷ್ಟೇ. ಐ ಆಮ್ ಇನ್ ದಿಸ್ ಬಾಡಿ. ನಾನು ಈ ಶರೀರದಲ್ಲಿ ಇದ್ದೀನಿ. ನಾನು ಪೂರ್ತಿ ಆಕಾಶ ಸ್ವರೂಪ, ನಾನು ಶಕ್ತಿ ಸ್ವರೂಪ. ನಾನು ಈ ಶರೀರದಲ್ಲಿ ಚೈತನ್ಯ ರೂಪದಲ್ಲಿ ಇದ್ದೇನೆ. ನಾನು ಇವತ್ತು ರಾತ್ರಿ ಮಲ್ಕೊಳ್ಳುವಾಗ ನಿಮ್ಮ ಪೂರ್ತಿ ಶರೀರವನ್ನು ಒಂದ್ಸರಿ ಗಮನಿಸ್ಕೊಳ್ಳಿ. ಆಮೇಲೆ ಗಮನಿಸ್ಕೊಂಡು ಒಂದ್ಸರಿ ಜ್ಞಾಪಕ ಮಾಡ್ಕೊಳ್ಳಿ, ನಾನು ಈ ಶರೀರ ಅಲ್ಲ, ನಾನು ಒಂದು ಬೆಳಕಿನ ಪುಂಜ ಈ ಶರೀರದ ಒಳಗೆ ಇದ್ದೇನೆ. ಒಂದು ಬೆಳಕಿನ ಪ್ರಕಾಶ ಈ ಶರೀರದಲ್ಲಿದ್ದೇನೆ, ಚೈತನ್ಯ ರೂಪವಾಗಿ ಈ ಶರೀರದಲ್ಲಿದ್ದೇನೆ. ಇದು ಅನ್ಕೊಂಡ ತಕ್ಷಣನೇ ನಮ್ಮ ಒಳಗಡೆ ಇರುವಂತ ಜಡತ್ವ ದೂರ ಆಗ್ಬಿಡುತ್ತೆ. ಇದು ನಾವು ಸುದರ್ಶನ ಕ್ರಿಯೆ ಮಾಡಿದಾಗಲೂ ಇದೇ ಅನ್ಸೋದು ನಮಗೆ. ಸುದರ್ಶನ ಕ್ರಿಯೆ ಮಾಡಿ ಮಲ್ಕೊಳ್ತೀವಿ ನೋಡಿ, ಅವಾಗ ನಾವು ಶರೀರದ ಪರಿವೇನೇ ಇರೋದಿಲ್ಲ ನಮಗೆ. ಪೂರ್ತಿ ನಮ್ಮ ಚೈತನ್ಯದ ಜೊತೆಯಲ್ಲೇ ಇರ್ತೀವಿ ನಾವು. ಯಾವುದು ಚೈತನ್ಯ ಏನೋ? ಶುದ್ಧವಾದ ಚೈತನ್ಯ. ಚೈತನ್ಯ ಶುದ್ಧ ಅಂದ್ರೆ ನಾವು ಅದೇ. ನಾವು ಶುದ್ಧವಾದ ಒಂದು ಚೈತನ್ಯ. ಶರೀರದ ಜೊತೆ ಗುರುತಿಸ್ಕೊಳ್ಬೇಡಿ ಹೇಳ್ತಾರೆ. ಓಕೆನಾ? ಸೊ ಇಲ್ಲಿಗೆ ಇವತ್ತಿನ ಅಷ್ಟವಕ್ರ ಗೀತೆ ಮುಗೀತು. ಎಲ್ರಿಗೂ ಧನ್ಯವಾದಗಳು. ಓಂ ನಮಃ ಶಿವಾಯ.